Are you ready? Yes, sir. How's the Josh? Hi, sir. How's the Josh? Hi, sir. ಜೈ ಶಂಭೋ. Hi, Shambhu. ನಮ್ಮ ವೇದಾಂತು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸ್ಪೆಸಿಫಿಕಲಿ ಅಂತಂದ್ರೆ ರೇ ಡಯಾಗ್ರಾಮ್ ಅನ್ನ ಹೇಗ್ ಹಾಕೋದು, ಅದ್ರ ಹಿಂದಿರೋ ಲಾಜಿಕ್ ಏನು, ಅದನ್ನ ಸೈಂಟಿಫಿಕ್ ಆಗಿ ಅದನ್ನ ಹೇಗೆ ಅಪ್ರೋಚ್ ಮಾಡ್ಬೇಕು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಓಕೆನಾ? ಏನಿಲ್ಲ ಗೈಸ್, ಒಂದ್ ಸ್ವಲ್ಪ ರೂಲ್ ಇದೆ. ಆ ರೂಲ್ ಅನ್ನ ಫಾಲೋ ಮಾಡ್ಕೊಂಡ್ರಿ ಅಂತಂದ್ರೆ ನೀವ್ ಎಂಥದೇ ರೇ ಡಯಾಗ್ರಾಮ್ ಆದ್ರೂ ಹಾಕ್ತೀರಾ. ಅಷ್ಟೇ ಅಲ್ಲ, ಮತ್ತೆ ಈ ರೇ ಡಯಾಗ್ರಾಮ್ ನಡುವೆ ಏನೋ ನಿಮಗೆ ಕನ್ಫ್ಯೂಷನ್ ಇರತ್ತಲ್ವಾ, ಆ ಯಾವ ಕನ್ಫ್ಯೂಷನ್ ಕೂಡ ಇರಲ್ಲ. ಆಲ್ರೆಡಿ ಇದ್ರ ಬಗ್ಗೆ ಒನ್ ಶಾರ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ಒನ್ ಶಾರ್ಟ್ ವಿಡಿಯೋ ಯಾರೆಲ್ಲ ನೋಡಿದಿರೋ ಅವ್ರು ಈ ವಿಡಿಯೋವನ್ನ ಮತ್ತೆ ನೋಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆ ಒನ್ ಶಾರ್ಟ್ ವಿಡಿಯೋದಲ್ಲಿ ಎಲ್ಲ ವಿಷಯವನ್ನ ನಿಮಗೆ ತಲೆ ಹೋಗುವಾಗ ಮಾಡಿದ್ದೇನೆ. ಅಲ್ಲಿ ಇಡೀ ಚಾಪ್ಟರ್ ಮಾಡಿದ್ದೇನೆ. ನೀವು ಬೇಕಾದ್ರೆ ಹೋಗಿ ನೋಡಬಹುದು. ಒನ್ ಶಾರ್ಟ್ ವಿಡಿಯೋಸ್ ನ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಇಡೀ ಚಾಪ್ಟರ್ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ನಾವು ರೇ ಡಯಾಗ್ರಾಮ್ ಅನ್ನ ಹೇಗೆ ಸಾಲ್ವ್ ಮಾಡ್ಕೊ, ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನೋಡ್ತಾ ಇದ್ದೇವೆ. ಸರಿನಾ? ಇವಾಗ ಫಸ್ಟ್ ಆಫ್ ಆಲ್ ನಾವು ಯಾವ್ಯಾವ್ದ್ರ ಬಗ್ಗೆ ರೇ ಡಯಾಗ್ರಾಮ್ ಅನ್ನ ನಮ್ಗೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಜಾಸ್ತಿಯಾಗಿ ರೇ ಡಯಾಗ್ರಾಮ್ ಇರೋದು ಯಾವ್ದ್ರ ಬಗ್ಗೆ ಅಂತಂದ್ರೆ ಎರಡರ ಬಗ್ಗೆ. ಮಿರರ್ ಕೇಳಿದ್ರೆ ಕಾನ್ಕೇವ್ ಮಿರರ್ ಬಗ್ಗೆ ಕೇಳ್ತಾರೆ. ಕಾನ್ಕೇವ್ ಅಂತಂದ್ರೆ ತಗ್ಗಿರೋದು. ಓಕೆನಾ? ತಗ್ಗಿರೋದು. ಲೆನ್ಸ್ ಬಗ್ಗೆ ಕೇಳೋದಾದ್ರೆ ಯಾವ್ದ್ರ ಬಗ್ಗೆ ಕೇಳ್ತಾರೆ? ಕಾನ್ವೆಕ್ಸ್ ಮಿರರ್ ಬಗ್ಗೆ ಕೇಳ್ತಾರೆ. ಕಾನ್ವೆಕ್ಸ್ ಅಂತಂದ್ರೆ ಉಬ್ಬಿರೋದು. ಓಕೆನಾ? ಸೊ ಈ ಎರಡರ ಬಗ್ಗೆ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡಬೇಕು. ಸೊ ತಡ ಮಾಡೋದ್ ಬೇಡ. ನಿಮ್ಮ ಪೆನ್ನು, ಪೆನ್ಸಿಲ್ ಏನೇನೆಲ್ಲ ಟೂಲ್ಸ್ ಬೇಕಲ್ವಾ, ಅದ್ರ ಜೊತೆ ರೆಡಿ ಇಟ್ಕೊಳ್ಳಿ. ಇವಾಗಲೇ ಅದನ್ನ ಕಲಿಯೋಣ. ಏನ್ ಗುರು ನೀನು ಲೈಕೇ ಮಾಡಲ್ಲ? ವಿಡಿಯೋ ನೋಡಿ ಇಷ್ಟೊತ್ತಾಯ್ತು, ಇನ್ನ ಲೈಕೇ ಮಾಡಿಲ್ಲ. ಅಲ್ಲಿ ಲೈಕ್ ಬಟನ್ ಇದೆಯಲ್ವಾ, ಹೋಗಿ ಲೈಕ್ ಬಟನ್ ಒತ್ಕೊಂಡ್ ಬಾ. ದ ಲೈಕ್ ಬಟನ್ ಈಸ್ ದ ಬಟನ್ ಆಫ್ ಲವ್. ಸೊ ಮರಿಬೇಡ, ಲೈಕ್ ಮಾಡ್ಕೊಂಡ್ ಬಾ. ಫಸ್ಟ್ ಏನ್ ಮಾಡುವ ಅಂದ್ರೆ ನಾವು ಇದು ಹೇಗೆ ಬಿಡಿಸ್ಕೋಬೇಕು, ಅದ್ರ ಮಾರ್ಕಿಂಗ್ ಹೇಗಿರುತ್ತೆ ಎಲ್ಲ ಕಲ್ತ್ಕೊಳ್ವಾ. ಕಾನ್ಕೇವ್ ಮಿರರ್ ಕಲಿವಾ, ಹಾಗೆ ಕಾನ್ವೆಕ್ಸ್ ಲೆನ್ಸ್ ಎರಡು ಕಲಿವಾ. ಓಕೆನಾ? ಸೊ ಇದಕ್ಕೆ ನಮ್ಗೆ ಏನೇನ್ ಬೇಕು? ಫಸ್ಟ್ ಆಫ್ ಆಲ್ ನಮ್ಗೆ ಇದು ಬೇಕು, ಏನು, ಒಂದು ಕಂಪಾಸ್ ಬೇಕು, ಹಾಗೇನೆ ಒಂದು ಪೆನ್ಸಿಲ್ ಬೇಕು. ಅದ್ರ ಜೊತೆಗೆ ಇನ್ನೇನು ಬೇಕು? ಒಂದು ಸ್ಕೇಲ್ ಬೇಕು. ಈ ಮೂರಿದ್ರೆ ಸಾಕು, ನಾವು ಇದನ್ನ ಕರೆಕ್ಟಾಗಿ ಕಲಿಬೋದು. ಸರಿನಾ? ಸೊ ಫಸ್ಟ್ ಏನು ಮಾಡೋಣ ಅಂದರೆ ನಾವು ಕಾನ್ಕೇವ್ ಮಿರರ್ ಬಗ್ಗೆ ನೋಡೋಣ. ಏನು ಮಾಡ್ತೀರಾ, ಇದಕ್ಕೆ ಫಿಕ್ಸ್ ಮಾಡ್ಕೋತೀರಾ. ಫಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಡಿಸ್ಟೆನ್ಸ್, ತುಂಬ ಜಾಸ್ತಿ ಬೇಕು ಅಂತಾನೆ ಒಂದು ಲೆವೆಲ್ಲಿಗೆ ಇಟ್ಕೊಳ್ಳಿ. ತ್ರಿಜ್ಯ ಒಂದು ಲೆವೆಲಿಗೆ ಇಟ್ಕೊಳ್ಳಿ, ರೇಡಿಯಸ್ ಒಂದು ಲೆವೆಲಿಗೆ ಇಟ್ಕೊಳ್ಳಿ. ಇಟ್ಕೊಂಡು ಒಂದು ಪಾಯಿಂಟಿಗೆ ಪಾಯಿಂಟ್ ಮಾಡಿ. ಹಾಗೇನೆ ಈಗ ನೀವು ಕಾನ್ಕೇವ್ ಮಿರರ್ ಬಿಡಿಸ್ತಾ ಇದ್ದೀರಾ ತಾನೆ. ಸೊ ಕಾನ್ಕೇವ್ ಮಿರರನ್ನು ಇಲ್ಲಿ ಡ್ರಾ ಮಾಡಿ. ಓಕೆನಾ? ಸೊ ಇದು ಕರೆಕ್ಟಾಗಿ ಬರಬೇಕು. ಪೇಜ್ ಎಲ್ಲ ಮಡಚಿದ್ರೆ ಕರೆಕ್ಟಾಗಿ ಬರಲ್ಲ. ಸೊ ಈ ರೀತಿಯಾಗಿ ಬರುತ್ತೆ. ಸರಿನಾ? ಇದಾದ್ಮೇಲೆ ನೀವು ಯಾವ ಪಾಯಿಂಟಲ್ಲಿ ಇಟ್ಟಿದ್ದೀರಾ ಅಂತ ನೋಡ್ಕೊಳ್ಳಿ ಒಂದ್ಸಲ. ಯಾವ ಪಾಯಿಂಟಲ್ಲಿ ಇಟ್ಟಿದ್ದೀನಿ? ನಾನು ಈ ಪಾಯಿಂಟ್ನಲ್ಲಿ ಇಟ್ಟಿದ್ದೀನಿ. ಹೌದಾ? ಸೊ ಈ ಪಾಯಿಂಟ್ಗೆ ನಾನು ಸಿ ಅಂತ ಕರ್ಕೋತೀನಿ. ಸಿ ಅಂದ್ರೆ ಏನಪ್ಪ? ಸೆಂಟರು. ಇದು ಪೂರ್ತಿ ಸರ್ಕಲ್ ತೆಗೆದ್ರೇನು ಇದೇ ಸೆಂಟರ್ ಆಗ್ತಿತ್ತು ತಾನೆ. ಇವಾಗ ಇದು ಸೆಂಟರು. ಸೊ ಇಟ್ ಇಸ್ ಸೆಂಟರ್ ಆಫ್ ಕರ್ವೇಚರ್. ಸೊ ಈ ಸೆಂಟರ್ ಆಫ್ ಕರ್ವೇಚರು ಇದು ಇಲ್ಲಿದೆ, ಪೋಲ್ ಇದೆ. ಸೊ ಏನು ಮಾಡ್ತೀರಾ ಅಂದರೆ ಇಲ್ಲೊಂದು ಲೈನ್ ಹೇಳ್ಕೊತೀರಾ. ಓಕೆನಾ? ಯಾವತ್ತು ಮಿಡ್ಲಿಗೆ ಒಂದು ಲೈನ್ ಹೇಳ್ಕೊತೀರಾ ಮಿಡ್ಲಲ್ಲಿ. ಅದಕ್ಕೆ ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಕರೆಕ್ಟಾ? ಸೊ ದಿಸ್ ಈಸ್ ಅವರ್ ಪ್ರಿನ್ಸಿಪಲ್ ಆಕ್ಸಿಸ್. ಸೊ ಇದಕ್ಕೆ ಮೇನ್ ಆಗಿ ನಾವು ರೆಫರೆನ್ಸ್ ಆಗಿ ಇಟ್ಕೊಳ್ಳೋದು. ಸೊ ಇದು ಮಿರರ್ ಅಲ್ವಾ. ಸೊ ಯಾವ ಕಡೆ ಹೊಳೆಯುತ್ತೆ? ಈ ಕಡೆ ಲೈಟ್ ಇಟ್ಕೊಳ್ಳೆ, ಈ ಕಡೆ ಬಂದ್ಕೊಳ್ಳೆ, ಈ ಕಡೆ ಬರುತ್ತೆ. ಹೌದಾ? ಸೊ ಈ ಕಡೆ ಶೈನಿಂಗ್ ಸರ್ಫೇಸ್ ಇರುತ್ತೆ, ಈ ಕಡೆಗೆ ಪೇಂಟೆಡ್ ಸರ್ಫೇಸ್ ಇರುತ್ತೆ. ಸೊ ಈ ಕಡೆಗೆ ನಾವು ಪೇಂಟೆಡ್ ಸರ್ಫೇಸ್ ಅಂತ ಈ ರೀತಿಯಾಗಿ ತೋರಿಸ್ಬೋದು. ಓಕೆನಾ ಗೈಸ್? ಈಗ ಮೇನ್ ಪಾರ್ಟ್ ನಾವು ಬರೋಣ. ಇದರಲ್ಲಿ ಮೇನ್ ಪಾರ್ಟ್ ಬರೋಣ, ಮಾರ್ಕಿಂಗಿಗೆ ಬರೋಣ. ಫಸ್ಟ್ ಮಾರ್ಕಿಂಗ್ ಅಂತೂ ನಿಮ್ಗೆ ಗೊತ್ತಾಯ್ತು, ಸೆಂಟರ್ ಆಫ್ ಕರ್ವೇಚರ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಈಗ ಈ ಸೆಂಟರ್ ಆಫ್ ಕರ್ವೇಚರ್ ಇಂದ ಈ ಪಾಯಿಂಟ್ ಇದೆಯಲ್ವಾ, ಮಿರರ್ ಇಂದು ಮಿಡಲ್ ಭಾಗ, ಇದಕ್ಕೆ ನಾವು ಪೋಲ್ ಅಂತ ಕರಿತೀವಿ. ಸೊ ಇದಕ್ಕೆ ಇರುವ ಡಿಸ್ಟೆನ್ಸ್ನ ಕರೆಕ್ಟ್ ಮಿಡ್ ಪಾಯಿಂಟಲ್ಲಿ ಏನು ಬರಬೇಕು? ನಮಗೆ ಫೋಕಸ್ ಬರಬೇಕು. ಸೊ ಈ ಎರಡು ಡಿಸ್ಟೆನ್ಸ್ನ ಕರೆಕ್ಟ್ ಮಿಡಲ್, ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಈ ಡಿಸ್ಟೆನ್ಸ್ ಇರೋದು ಒಂದು 10 ಸೆಂಟಿಮೀಟರ್ ಇದೆ. ಸೊ 5 ಸೆಂಟಿಮೀಟರ್ಗೆ ನಮ್ಗೆ ಏನು ಬರಬೇಕು? ಕರೆಕ್ಟ್ ಮಿಡ್ಲಲ್ಲಿ ಏನು ಬರಬೇಕು? ಫೋಕಸ್ ಬರಬೇಕು. ಸೊ ಕರೆಕ್ಟ್ ಮಿಡಲ್ ಪಾಯಿಂಟಲ್ಲಿ ನಾವೇನು ಮಾಡೋಣ? ಫೋಕಸ್ಸನ್ನು ಬಿಡಿಸ್ಕೊಂಡು ಬಿಡೋಣ. ಓಕೆನಾ? ಸೊ ಇದು ನಮ್ಮ ಕಾನ್ಕೇವ್ ಮಿರರ್ಗೆ ಬೇಕಾಗಿರುವಂಥ ಡಯಾಗ್ರಾಮ್. ಇವಾಗ ಏನು ಮಾಡೋಣ? ಇವಾಗ ಕಾನ್ವೆಕ್ಸ್ ಲೆನ್ಸ್ಗೆ ಯಾವ ರೀತಿ ಡಯಾಗ್ರಾಮ್ ಬಿಡಿಸ್ಬೇಕು ಅಂತ ನೋಡೋಣ. ಕಾನ್ವೆಕ್ಸ್ ಲೆನ್ಸ್ ಅಂತ ಬಂದಾಗ ಇದರಲ್ಲಿ ಏನಾಗುತ್ತೆ ಗುರು? ಇದರಲ್ಲಿ ಎರಡು ಸರ್ಫೇಸ್ ಇರುತ್ತೆ. ಹೌದಾ? ಸೊ ಎರಡು ಸರ್ಫೇಸ್ ಯಾವ ರೀತಿಯಾಗಿ ಬರುತ್ತೆ? ಈ ಕಡೆಗೆ ಒಂದು ಸರ್ಫೇಸ್ ಬರುತ್ತೆ, ಈ ಕಡೆಗೆ ಒಂದು ಕರ್ವ್ಡ್ ಸರ್ಫೇಸ್ ಬರುತ್ತೆ. ಸೊ ನಾನು ಏನು ಮಾಡ್ಕೋತೀನಪ್ಪ ಅಂದರೆ ಫಸ್ಟ್ ಒಂದು ಲೈನ್ ಹೇಳ್ಕೊತೀನಿ. ಓಕೆನಾ? ಫಸ್ಟ್ ಒಂದು ಲೈನ್ ಹೇಳ್ಕೊತೀನಿ. ಯಾವುದಿದು? ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ? ಸೊ ಪ್ರಿನ್ಸಿಪಲ್ ಆಕ್ಸಿಸ್ನ ನಾನು ಫಸ್ಟ್ ಒಂದು ಸಲ ಹೇಳ್ಕೊಬಿಡ್ತೇನೆ. ದಿಸ್ ಇಸ್ ಅವರ್ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆನಾ? ಇದಾದ್ಮೇಲೆ ಏನು ಮಾಡ್ಕೋತೀನಪ್ಪ ಅಂದರೆ ಎರಡು ಕರ್ವ್ಡ್ ಸರ್ಫೇಸ್ ಇರುತ್ತಲ್ವಾ. ಸೊ ನಾನು ಒಂದು ಕರ್ವ್ಡ್ ಸರ್ಫೇಸನ್ನು ಈ ಕಡೆಗೆ ಇಟ್ಕೊಂಡು ಬಿಡಿಸ್ಕೋತೇನೆ. ಓಕೆನಾ? ಈ ಕಡೆಗೆ ಇಟ್ಕೊಂಡು ಒಂದು ಕರ್ವ್ಡ್ ಸರ್ಫೇಸ್ನ ಬಿಡಿಸ್ಕೋತೇನೆ. ಹಾಗೇನೆ ಇನ್ನೊಂದು ಕರ್ವ್ಡ್ ಸರ್ಫೇಸ್ನ ಈ ಕಡೆ ಉಲ್ಟಾ ಇಟ್ಕೊಂಡು ಬಿಡಿಸ್ಕೋತೇನೆ. ಓಕೆನಾ? ಸೊ ಇನ್ನೊಂದು ಸರ್ಫೇಸನ್ನು ನಾನು ಈ ಕಡೆ ಉಲ್ಟಾ ಇಟ್ಕೊಂಡು ಬಿಡಿಸ್ಕೋತೇನೆ. ಆಲ್ಮೋಸ್ಟ್ ಇದು ಇಲ್ಲಿಂದಲೇ ಬರ್ಬೇಕು ತಾನೆ. ಅದು
ಇಲ್ಲಿಂದ ಬರುತ್ತೆ. ಸೊ ನಾನು ಹೀಗೆ ಇಟ್ಕೊಂಡು ಬಿಡಿಸ್ಕೋತೇನೆ. ಓಕೆನಾ? ಸೊ ಇದು ನಮ್ಮದು ಕಾನ್ವೆಕ್ಸ್ ಲೆನ್ಸ್ ಆಯಿತು. ಎಕ್ಸ್ಟ್ರಾ ಇರೋದನ್ನು ನೀವು ಇರೇಸರಿಂದ ತೆಗೆದುಬಿಡಿ. ಓಕೆನಾ? ಈ ಪಾರ್ಟ್ ಏನಿದೆ, ಇಲ್ಲೇನು ಚಿಕ್ಕ ಎಕ್ಸ್ಟ್ರಾ ಪಾರ್ಟ್ ಕಾಣ್ತಾ ಇದೆ, ಅದನ್ನು ನೀವು ಇರೇಸರಿಂದ ತೆಗೆದುಬಿಡಿ. ಓಕೆನಾ? ಬೇಕಾದರೆ ನಿಮ್ಮ ಹೆಲ್ಪ್ಗೆ ಮಿಡ್ಲಿಗೆ ಒಂದು ಲೈನ್ ಅನ್ನು ಬೇಕಾದರೂ ನೀವು ಹಾಕೋಬೋದು. ಈ ರೀತಿಯಾಗಿ ಒಂದು ಲೈನು ಹಾಕೋಬೋದು. ಓಕೆನಾ? ಸೊ ಇವಾಗ ನೀವು ಎಲ್ಲಿ ಸೆಂಟರ್ ಇಟ್ಟಿದ್ರಲ್ವಾ, ಯಾವ ಪಾಯಿಂಟಲ್ಲಿ ಸೆಂಟರ್ ಇಟ್ಟಿದ್ರಲ್ವಾ, ಇದು ಸೆಂಟರ್ ಆಯಿತು. ಸೊ ಸೆಂಟರ್ನ ಕರೆಕ್ಟ್ ಅರ್ಧದಲ್ಲಿ ಏನು ಸಿಗುತ್ತೆ? ಫೋಕಸ್ ಸಿಗುತ್ತೆ. ಸರಿನಾ? ಸೊ ಈ ಡಿಸ್ಟೆನ್ಸ್ ಎಷ್ಟಿದೆ ನೋಡಿ, ಕರೆಕ್ಟ್ ಈ ಮಿಡಲ್ನಿಂದ ಸೆಂಟರ್ಗೆ ಇರೋ ಡಿಸ್ಟೆನ್ಸನ್ನು ನೋಡಿಬಿಡಿ. ಎಷ್ಟಿದೆ? ಒಂದು 8.5 ಸೆಂಟಿಮೀಟರ್ಸ್, 8.4 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳೋಣ. 8.4 ಸೆಂಟಿಮೀಟರ್ ಇದೆ. ಓಕೆನಾ? ಈ ಪಾಯಿಂಟ್ಗೆ 8.4 ಸೆಂಟಿಮೀಟರ್ ಇದೆ. ಸೊ 8.4 ಅರ್ಧ ಎಷ್ಟಪ್ಪ? 8.4 ಅರ್ಧ ಬಂದರೆ 4.2 ಆಗುತ್ತೆ. ಸೊ 4.2ಗೆ ನಾವು ಫೋಕಸನ್ನು ಹಾಕೊಂಡ್ಬಿಡೋಣ. ಓಕೆನಾ? ಸೊ 4 ಇಲ್ಲಿದೆ. ಸೊ 4.2 ಅಂದರೆ ಇಲ್ಲಿಗೆ ಬಂತು. ಸೊ ಇಲ್ಲಿಗೆ ನಾವು ಫೋಕಸನ್ನು ಬಿಡಿಸ್ಕೊಂಡ್ಬಿಡೋಣ. ಓಕೆನಾ? ಸೊ ಅದೇ ರೀತಿ ಈ ಕಡೆ ಕರ್ವಡ್ ಸರ್ಫೇಸಿಗೆ ಎಲ್ಲಾಗುತ್ತೆ? ಎಲ್ಲಿ ಇಟ್ಕೊಂಡಿದ್ವಿ ನಾವು? ಇಲ್ಲೆಲ್ಲೋ ಇಟ್ಕೊಂಡಿದ್ವಿ. ಕರೆಕ್ಟಾ? ಇಲ್ಲೆಲ್ಲೋ ಇಟ್ಕೊಂಡಿದ್ವಿ. ಇಲ್ಲಿ ನಾವು ಸೆಂಟರ್ ಇಟ್ಕೊಂಡಿದ್ವಿ. ಹೌದಾ? ಸೊ ಸೆಂಟರು ಮತ್ತು ಇದರ ಕರೆಕ್ಟ್ ಮಿಡಲ್ ಪಾಯಿಂಟ್ ಅನ್ನು ನೋಡ್ರೋ. ಸೆಂಟರು ಮತ್ತು ಇದರ ಕರೆಕ್ಟ್ ಮಿಡಲ್ ಪಾಯಿಂಟ್ ಎಷ್ಟಿದೆ? ಇಲ್ಲೂ 8.4 ಇದೆ. ಅಂದರೆ ಅದ್ರ ಮಿಡ್ ಪಾಯಿಂಟ್ ಎಷ್ಟಾಯಿತು? 4.2 ಆಯಿತು. ಹೌದಾ? ಸೊ 4.2. ಸೊ 4.2ನಲ್ಲಿ ನಮ್ಗೆ ಏನು ಬರಬೇಕು? ಫೋಕಸ್ ಸಿಗಬೇಕು. ನಾವು ಇಲ್ಲಿ ಇದನ್ನು ಬಿಡಿಸ್ಕೋಬೇಕಾದ್ರೆ ಏನು ಮಾಡಿದ್ವಪ್ಪ ಅಂತಂದರೆ, ನಾವು ಸೆಂಟರು ಮತ್ತು ಮಿಡ್ಲ್ ಪಾಯಿಂಟನ್ನು ಫೋಕಸ್ ಅಂತ ತಗೊಂಡಿದ್ವಿ. ಇವಾಗ ನಮಗೆ ಫೋಕಸ್ ಗೊತ್ತಿದೆ. ಬಟ್ ಇದನ್ನು ನಾವು ಸೆಂಟರ್ ಅಂತ ಕರಿಬಹುದಿತ್ತು. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಯಾವ ರೀತಿಯಾಗಿ ಕರೆದಿದ್ದಾರೆ? ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದು ಯಾವತ್ತು ಇಲ್ಲಿಂದ ಅರ್ಧದಲ್ಲಿ ಫೋಕಸ್ ಸಿಗುತ್ತೆ. ಅಂದರೆ ಈ ಡಿಸ್ಟೆನ್ಸ್ನ ಡಬಲ್ ಈ ಡಿಸ್ಟೆನ್ಸ್ ಇರುತ್ತೆ. ಹೌದಾ? ಸೊ ಹೀಗಾಗಿ ಇದನ್ನು ಏನಿದೆಯೋ ಸೆಂಟರ್ನ ಜಾಗದಲ್ಲಿ 2F ಅಂತ ನಿಮ್ಮ ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ಓಕೆನಾ? ಸೊ ಸೆಂಟರ್ನ ಜಾಗದಲ್ಲಿ 2F ಅಂತ ಬರ್ಕೊಂಡಿದ್ದಾರೆ. ಇಲ್ಲೂ ಹಾಗೆ ಸೆಂಟರ್ನ ಜಾಗದಲ್ಲಿ ಏನು ಬರ್ಕೋತೀರಾ? 2F ಅಂತ ಬರ್ಕೋತೀರಾ. ಇವಾಗ ಈ ಕಡೆಗೆ 2F ಮತ್ತು F ಬಂದಿದೆ, ಈ ಕಡೆಗೂ 2F ಮತ್ತು F ಬಂದಿದೆ. ಸೊ ಎರಡೂ ಕಡೆಗೆ ನಾವು ಸೇಮ್ ಹೆಸರು ಕೊಟ್ಕೊಂಡ್ರೆ ನಮಗೆ ಮುಂದೆ ಐಡೆಂಟಿಫೈ ಮಾಡೋಕೆ ಕಷ್ಟ ಆಗುತ್ತೆ. ಹೀಗಾಗಿ ನಾನು ಏನು ಮಾಡ್ಕೋತೇನೆ, ಈ ಸೈಡ್ ಏನೇನಿದಾವಲ್ವಾ ಇದಕ್ಕೆ ಕೆಳಗಡೆಗೆ ಚಿಕ್ಕದಾಗಿ ಸಬ್ಸ್ಕ್ರಿಪ್ಟ್ನಲ್ಲಿ 1 ಅಂತ ಬರ್ಕೋತೇನೆ. ಈ ಕಡೆಗೆ ಏನಿದಾವಲ್ವ ಆಮೇಲೆ ಸಿಗೋದು ಸೆಕೆಂಡ್ ಸಿಗೋದು F2F ಎಲ್ಲ ಏನೇನಿದಾವಲ್ವಾ ಇದಕ್ಕೆ ನಾನು ಕೆಳಗಡೆ ಸಬ್ಸ್ಕ್ರಿಪ್ಟಲ್ಲಿ 2 ಅಂತ ಈ ರೀತಿಯಾಗಿ ಬರ್ಕೋತೇನೆ. ಇದು 2F1, ಇದು F1, ಇದು F2, ಇದು 2F2. ಈ ರೀತಿಯಾಗಿ ಇದರ ಮಾರ್ಕಿಂಗ್ ಇರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್. ಈ ರೇ ಡಯಾಗ್ರಾಮ್ ಹಾಕೋಬೇಕಾದ್ರೆ ನೀವು ಮುಖ್ಯವಾಗಿ ಮೇನ್ ಕನ್ಸಿಡರ್ ಮಾಡಬೇಕಾಗಿರೋದೇನು, ಇದರ ಕರೆಕ್ಟ್ ಮಿಡಲ್ನಲ್ಲಿ ಫೋಕಸ್ ಹಾಕುವಂಥದ್ದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಮಾಡಬಾರ್ದು. ಸರಿನಾ? ಇವಾಗ ಮುಂದಕ್ಕೆ ಹೋಗೋಣ. ಇವಾಗ ನಾವು ಮಿರರ್, ಈ ರೀತಿ ಕಾನ್ಕೇವ್ ಮಿರರ್ ಇರತ್ತಲ್ವಾ, ಇದಕ್ಕೆ ರೂಲ್ಸ್ ಯಾವ್ಯಾವ ರೀತಿ ಇದೆ ಅಂತ ನೋಡೋಣ. ರೂಲ್ ನಂಬರ್ 1. ರೂಲ್ ನಂಬರ್ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್ ಅಪ್ಪ. ಪ್ಯಾರಲಲ್ ಆಗಿ ಬಂದಿರುವಂತ ರೇ ರಿಫ್ಲೆಕ್ಷನ್ ಆದ್ಮೇಲೆ ಫೋಕಸ್ ಮೂಲಕ ಹೋಗ್ಬೇಕು. ಓಕೆನಾ? ಇದು ರೂಲ್ ನಂಬರ್ 1. ಇವಾಗ ನೀವ್ ಹೇಳಿ, ನಾನು ಫೋಕಸ್ ಮೂಲಕನೇ ಬಿಡ್ತೇನೆ ಒಂದ್ರೆ ಅಂದ್ರೆ, ಬಿಡ್ಬೇಕಾದ್ರೆ ಒಂದ್ರೆಯನ್ನ ನಾನು ಫೋಕಸ್ ಮೂಲಕ ಬಿಡ್ತೇನೆ ಅಂತಂದ್ರೆ, ಫೋಕಸ್ ಮೂಲಕ ಬಂದಿರುವಂತ ರೇ ರಿಫ್ಲೆಕ್ಷನ್ ಆದ್ಮೇಲೆ ಪ್ಯಾರಲಲ್ ಆಗಿ ಹೋಗುತ್ತೆ. ಹೌದಾ? ಸೊ ಇಲ್ಲಿ ನಾವು 2 ರೂಲ್ ಅನ್ನ ಆಕ್ಚುಲಿ ತಿಳ್ಕೊಂಡಿದ್ದೇವೆ. ಇವತ್ತು 2 ರೂಲ್ ಸೇಮೇ ಇದೆ. ಏನು? ಪ್ಯಾರಲಲ್ ಆಗಿ ಬಂದ್ರೆ ಫೋಕಸ್ ಮೂಲಕ ಹೋಗ್ಬೇಕು, ಫೋಕಸ್ ಮೂಲಕ ಬಂದ್ರೆ ಪ್ಯಾರಲಲ್ ಆಗಿ ಹೋಗ್ಬೇಕು. ಅಷ್ಟೇ. ರೂಲ್ ನಂಬರ್ 1 ಕ್ಲಿಯರ್ ತಾನೆ? ಸೊ ಇವಾಗ ರೂಲ್ ನಂಬರ್ 2 ನೋಡೋಣ. ರೂಲ್ ನಂಬರ್ 2 ಏನಪ್ಪಾ ಅಂದ್ರೆ, ನಾವ್ ಅವಾಗ ಫೋಕಸ್ ಮೂಲಕ ಹೋಗೋದ್ರ ಬಗ್ಗೆ ಮಾತಾಡಿದ್ವಿ. ಇವಾಗ ಸಿ ಬಗ್ಗೆ ಮಾತಾಡೋಣ. ಸಿ ಬಗ್ಗೆ ಏನಪ್ಪಾ ಅಂದ್ರೆ, ಯಾವ್ದಾದ್ರೂ ರೇ ಸಿ ಮೂಲಕ ಹೋಯ್ತಪ್ಪ. ಓಕೆನಾ? ಯಾವ್ದಾದ್ರೂ ರೇ ಸಿ ಮೂಲಕ ಬಂತಪ್ಪ, ರಿಫ್ಲೆಕ್ಷನ್ ಆದ್ಮೇಲೆ ಅದು ವಾಪಸ್ ಅದೇ ದಿಕ್ಕಲ್ಲಿ ಬರುತ್ತೆ, ಅದೇ ದಾರಿಲಿ ವಾಪಸ್ ಬರುತ್ತೆ, ಹೋದ ದಾರಿಲೇ ವಾಪಸ್ ಬರುತ್ತೆ. ಓಕೆನಾ? ಸಿ ಮೂಲಕ ಯಾವ್ದಾದ್ರೂ ಒಂದ್ ರೇ ಹೋಯ್ತು ಅಂದ್ರೆ ಹೋದ ದಾರಿಯಲ್ಲೇ, ಈಗ ಸಪೋಸ್ ಈ ರೇ ಹೋಯ್ತು ಅಂದ್ರೆ ಹೋದ ದಾರಿಯಲ್ಲೇ ಆ ರೇ ವಾಪಸ್ ಬರುತ್ತೆ. ಓಕೆನಾ? ಸೊ 3ನೇ ರೂಲ್ ಏನಪ್ಪಾ ಅಂದ್ರೆ, ಈ ಪೋಲ್ ನಲ್ಲಿ ಲೈಟ್ ಬಿದ್ದಾಗ ಏನಾಗುತ್ತೆ ಅಂತ. ಓಕೆನಾ? ನಾವು ಎಫ್ ಬಗ್ಗೆ ನೋಡಿದ್ವಿ, ಆಮೇಲೆ ಸಿ ಬಗ್ಗೆ ನೋಡಿದ್ವಿ. ಇವಾಗ ಪೋಲ್ ನಲ್ಲಿ ಬಿದ್ದಾಗ ಏನಾಗುತ್ತೆ ನೋಡೋಣ. ಪೋಲ್ ನಲ್ಲಿ ಒಂದು ಲೈಟ್ ರೇ ಬಿತ್ತು ಅಂತ ಇಟ್ಕೊಳ್ಳಿ. ಆವಾಗ ಇದು ಎಷ್ಟು ಆಂಗಲ್ ಅನ್ನ ಕ್ರಿಯೇಟ್ ಮಾಡತ್ತಲ್ವಾ, ರಿಫ್ಲೆಕ್ಷನ್ ಆದ್ಮೇಲೆನು ಅಷ್ಟೇ ಆಂಗಲ್ ಅನ್ನ ಅದು ಕ್ರಿಯೇಟ್ ಮಾಡಬೇಕು. ಓಕೆನಾ? ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಆಗ್ಬೇಕಿಲ್ಲಿ. ಓಕೆನಾ? ಸೊ ಐ ಮತ್ತೆ ಆರ್ ಎರಡು ಈಕ್ವಲ್ ಆಗಿರ್ಬೇಕಂದ್ರೆ ಇಲ್ಲಿ ಎಷ್ಟೇ ಆಂಗಲ್ ಉಂಟು ಮಾಡ್ತಾ ಇದೆಯಲ್ವಾ, ಅಷ್ಟೇ ಆಂಗಲ್ ರಿಫ್ಲೆಕ್ಷನ್ ಆದ್ಮೇಲೆ ಹೋಗುವಂತ ರೇ ಕೂಡ ಮಾಡಬೇಕು. ಸೊ ಈ 3 ರೂಲ್ಸ್ ನಮ್ಮ ತಲೆಯಲ್ಲಿತ್ತು ಅಂದ್ರೆ ನಾವು ಮಿರರ್ ಬಗ್ಗೆ ಎಂಥದೇ ಡಯಾಗ್ರಾಮ್ ಕೊಟ್ರು, ಕಾನ್ಕೇವ್ ಮಿರರ್ ಇಂದ ಎಲ್ಲ ಡಯಾಗ್ರಾಮ್ ಅನ್ನ ನಾವು ಈಸಿಯಾಗಿ ಬಿಡಿಸ್ಕೋಬಹುದು. ಇವಾಗ ಅದನ್ನೇ ಮಾಡೋಣ.
ಗಾಯ್ಸ್ ಇವಾಗ ಬನ್ನಿ ಶುರು ಮಾಡೋಣ. ಸೊ ನಾವೇನು ನಮ್ಮದು ಮೇನ್ ಎಜೆಂಡಾ ಅಂತಪ್ಪ ಅಂದರೆ ನಾವು ಫಸ್ಟು ದೂರ ಇಟ್ಕೋತೀವಿ, ಅನಂತದಲ್ಲಿ ಇನ್ಫಿನಿಟಿನಲ್ಲಿ ಇಟ್ಕೋತೀವಿ. ಆಮೇಲೆ ಹತ್ರ ತೊಗೊಂಬಂದು ಇಲ್ಲಿ ಸಿನಿಂದ ಒಂದು ಸ್ವಲ್ಪ ಈ ಕಡೆ ಇಟ್ಕೋತೀವಿ. ಆಮೇಲೆ ಸಿ ಮೇಲೆ ಇಟ್ಕೊಂಡು ನೋಡ್ತೀವಿ ಎಲ್ಲಿ ಇಮೇಜ್ ಬರುತ್ತೆ ಅಂತ. ಆಮೇಲೆ ಇವೆರಡರದ್ದು ಮಿಡ್ಲ್ ಇಡ್ತೀವಿ, ಸಿ ಮತ್ತು ಎಫ್ ಮಿಡ್ಲ್ ಇಡ್ತೀವಿ, ನೋಡ್ತೀವಿ ಎಲ್ಲಿ ಬರುತ್ತೆ ಅಂತ. ಆಮೇಲೆ ಎಫ್ ಮೇಲೆ ಇಟ್ಕೊಂಡು ನೋಡ್ತೀವಿ ಇಮೇಜ್ ಎಲ್ಲಿ ಬರುತ್ತೆ ಅಂತ. ಆಮೇಲೆ ಇಲ್ಲಿ ಇಟ್ಕೊಂಡು ನೋಡ್ತೀವಿ ಎಲ್ಲಿ ಇಮೇಜ್ ಬರುತ್ತೆ ಅಂತ. ಸರಿನಾ? ಸೊ ಪರ್ಫೆಕ್ಟಾಗಿ ನಾನು ಆಲ್ರೆಡಿ ಡ್ರಾ ಮಾಡ್ಕೊಂಡಿದ್ದೇನೆ. ಆಲ್ರೆಡಿ ಸೆಟಪ್ ಹೇಗೆ ಬಿಡಿಸ್ಕೋಬೇಕು ಅಂತ ನಾನು ಹೇಳಿದ್ದೀನಲ್ವಾ. ಸೊ ಒಂದು ರೀತಿ ಇದು ಇಟ್ಕೋತೀರಾ, ಹೀಗೆ ಬಿಡಿಸ್ಕೋತೀರಾ. ಯಾವುದೊಂದು ಸೆಂಟರ್ ಆಗಿ ತೊಗೋತಿರೋ ಅದನ್ನು ಸಿ ಸೆಂಟರ್ ಆಫ್ ಕರ್ವೇಚರ್ ಅಂತ ಬರ್ಕೋತೀರಾ. ಸಿ ಮತ್ತು ಇದರ ಮಿಡ್ಲ್ ಕರೆಕ್ಟ್ ಮಿಡ್ಲಲ್ಲಿ ಫೋಕಸ್ ಬಿಡಿಸ್ಕೋತೀರಾ. ಸೊ ಇವೆಲ್ಲನೆಲ್ಲ ನೀವು ಮಾಡ್ಕೊಂಡು ರೆಡಿ ಇಟ್ಕೊಳ್ಳಿ. ಸರಿನಾ? ಸೊ ಇವಾಗ ಬಿಡಿಸ್ಕೊತಾ ಹೋಗೋಣ. ಫಸ್ಟ್ ಏನು ಮಾಡೋಣ, ಫಸ್ಟು ದೂರದಲ್ಲಿ ಇನ್ಫಿನಿಟಿನಲ್ಲಿ ಆಬ್ಜೆಕ್ಟ್ ಇಡೋಣ. ಇನ್ಫಿನಿಟಿಯಲ್ಲೆಲ್ಲೋ ಆಬ್ಜೆಕ್ಟ್ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ಇದೆಲ್ಲ ಇನ್ಫಿನಿಟಿ ತುಂಬ ದೂರದಲ್ಲಿದೆ. ಓಕೆನಾ? ಸೊ ತುಂಬ ದೂರದಲ್ಲಿದೆ. ಸೊ ತುಂಬ ದೂರದಲ್ಲಿ ಆಬ್ಜೆಕ್ಟನ್ನು ಇಟ್ಕೊಂಡಾಗ ಎಲ್ಲಿ ಇಮೇಜ್ ಬರುತ್ತೆ ಅಂತ ನೋಡೋಣ. ಸೊ ತಲೆ ಇಮೇಜು ಅಂತ ನೋಡೋದಾದರೆ, ತಲೆಯ ಇಮೇಜ್ ಅಂತ ನೋಡೋದಾದರೆ ಹೇಗೆ ಬರುತ್ತೆ, ಒಂದು ಪ್ಯಾರಲಲ್ ರೇ ತಗೊಳ್ಳೋಣ. ಸೊ ನಿಮಗೆ ಗೊತ್ತಲ್ವಾ, ಪ್ಯಾರಲಲ್ ಆಗಿ ಬಂದಿರೋ ರೇ ಹೇಗೆ ಹೋಗಬೇಕು, ಪ್ಯಾರಲಲ್ ಆಗಿ ಬಂದಿರೋ ರೇ ಹೇಗೆ ಹೋಗಬೇಕು, ಫೋಕಸ್ ಮೂಲಕ ಹೋಗಬೇಕು. ಸೊ ಕರೆಕ್ಟಾ? ಸೊ ಇದನ್ನು ನಾನು ಫೋಕಸ್ ಮೂಲಕ ಬಿಡಿಸ್ಕೋತೇನೆ. ಓಕೆನಾ? ಸೊ ಪ್ಯಾರಲಲ್ ಆಗಿ ಬಂದಿರುವಂಥ ರೇ ಫೋಕಸ್ ಮೂಲಕ ಹೋಗುತ್ತೆ. ಹಾಗೆಯೇ ಇಲ್ಲೊಂದು ಪ್ಯಾರಲಲ್ ರೇ ತಗೊಳ್ಳೋಣ. ಇಲ್ಲಿ ಒಂದು ಪ್ಯಾರಲಲ್ ರೇ, ಅದರ ಬಾಲದಿಂದ ಅಥವಾ ಅದರ ಕಾಲಿಂದ ಒಂದು ಪ್ಯಾರಲಲ್ ರೇ ತಗೊಳ್ಳೋಣ. ಪ್ಯಾರಲಲ್ ರೇ ತಾನೆ? ಸೊ ಪ್ಯಾರಲಲ್ ರೇ ಬಂದಿರೋದು ಹೇಗೆ ಹೋಗಬೇಕು, ಫೋಕಸ್ ಮೂಲಕ ಹೋಗಬೇಕು. ಹೀಗೆ ಬಂದಿರುವಂಥ ಪ್ಯಾರಲಲ್ ರೇ ಫೋಕಸ್ ಮೂಲಕ ಹೋಗಬೇಕು. ಸೊ ಫೋಕಸ್ ಎಲ್ಲಿದೆ, ಇಲ್ಲಿದೆ. ಸೊ ಫೋಕಸ್ ಮೂಲಕ ಹೋಗಬೇಕು. ಸೊ ಇದೇ ರೀತಿ ಎಲ್ಲ ರೇ, ಇದರಿಂದ ಎಷ್ಟೇ ರೇ ಬಂದ್ರೇನು ಅದು ಎಲ್ಲಿಂದ ಹೋಗುತ್ತೆ, ಫೋಕಸ್ ಮೂಲಕ ಹೋಗುತ್ತೆ. ಸೊ ಇಲ್ಲಿ ಸಿಗುವಂಥ ಈ ಆಬ್ಜೆಕ್ಟ್ನ ಎಲ್ಲ ಪಾಯಿಂಟ್ ಎಲ್ಲಿ ಸಿಗುತ್ತೆ ನಮಗೆ, ಎಲ್ಲನೂ ನಮ್ಗೆ ಫೋಕಸ್ನಲ್ಲಿನೇ ಸಿಗೋದು. ಸೊ ನಾವು ಎಷ್ಟೇ ದೊಡ್ಡ ಆಬ್ಜೆಕ್ಟನ್ನು ಇನ್ಫಿನಿಟಿನಲ್ಲಿ ಇಟ್ಕೊಂಡ್ರು ಅದು ಒಂದು ಚಿಕ್ಕ ಬಿಂದುವಿನ ಗಾತ್ರ, ಒಂದು ಚಿಕ್ಕ ಪಾಯಿಂಟ್ನ ರೀತಿಯಲ್ಲಿ ನಮಗೆ ಫೋಕಸ್ನಲ್ಲಿ ಸಿಗುತ್ತೆ. ಓಕೆನಾ? ಸೊ ಇಲ್ಲಿ ಸಿಗೋದು ರಿಯಲ್ ಇಮೇಜಾ, ಇನ್ವರ್ಟೆಡ್ ಇಮೇಜಾ, ರಿಯಲ್ ಇಮೇಜಾ ಅಥವಾ ವರ್ಚುವಲ್ ಇಮೇಜಾ, ರಿಯಲ್ ಇಮೇಜ್. ಯಾಕಂದರೆ ಇದು ಮಿರರು. ಸೊ ಈ ಕಡೆ ಆಬ್ಜೆಕ್ಟ್ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿಂದ ಬರೋ ಎಲ್ಲ ಲೈನ್ ಡಿಫ್ಲೆಕ್ಟ್ ಆಗಿ ಇಲ್ಲೇ ಎಲ್ಲೋ ಸೇರಬೇಕು. ಸೊ ಹೌದಾ? ಸೊ ನಮಗೆ ಲೆಫ್ಟ್ ಸೈಡಿಗೆ ಸಿಗ್ತಾ ಇದೆ. ಹೀಗಾಗಿ ಇಲ್ಲಿ ಸಿಗುವಂಥ ಇಮೇಜ್ ಏನಿದೆಯೋ ಇದು ಎಂಥ ಇಮೇಜು, ಇಲ್ಲಿ ಸಿಗೋದು ರಿಯಲ್ ಇಮೇಜ್. ಈ ಕಡೆಗೆ ಎಲ್ಲರೂ ಬರುತ್ತೆ, ಮಿರರ್ ತಾನೇ, ಲೈಟ್ ಆಗಿ ರಿಫ್ಲೆಕ್ಟ್ ಆಗಿ ಇಲ್ಲೇ ಬರಬೇಕು. ಬಟ್ ಈ ಕಡೆಗೆಲ್ಲೋ ಇಮೇಜ್ ಬರುತ್ತೆ ಅಂದರೆ ಆವಾಗ ಅದು ವರ್ಚುವಲ್ ಇಮೇಜ್. ಓಕೆನಾ? ಸೈಜ್ ಹೇಗಿರುತ್ತೆ, ತುಂಬ ಚಿಕ್ಕ ಸೈಜ್ ಇರುತ್ತೆ ರಿಯಲ್ ಇಮೇಜು. ಸೊ ರಿಯಲ್ ಇಮೇಜ್ ಯಾವತ್ತು ಇನ್ವರ್ಟೆಡ್ ಅಂತ ನಾವು ಬರೀತೀವಿ. ಸರಿನಾ? ಓಕೆನಾ? ಇವಾಗ ಇಲ್ಲಿ ಬರೋಣ. ಇಲ್ಲಿ ಕೇಸಲ್ಲಿ ಏನು ಅಂತ ನೋಡೋಣ. ಇವಾಗ ಇನ್ಫಿನಿಟಿಲಿ ತುಂಬ ದೂರ ಇಟ್ಕೊಂಡ್ವಿ, ಇವಾಗ ಸಿ ನಲ್ಲಿ ಇಟ್ಕೊಂಡು ನೋಡೋಣ. ಓಕೆನಾ? ಇವಾಗ ಸಿ ಅಲ್ಲ, ಸಿಗಿಂತ ಒಂದು ಸ್ವಲ್ಪ ಈ ಕಡೆಗೆ ಇಟ್ಕೊಂಡು ನೋಡೋಣ. ಆಬ್ಜೆಕ್ಟನ್ನು ಸಿಗಿಂತ ಒಂದು ಸ್ವಲ್ಪ ಈ ಕಡೆಗೆ ಇಟ್ಕೊಂಡು ನೋಡೋಣ. ಸಿಗಿಂತ ಒಂದು ಸ್ವಲ್ಪ ಈ ಕಡೆ ಆಬ್ಜೆಕ್ಟ್ ಇಟ್ಟಾಗ ಏನಾಗುತ್ತೆ ಅಂದರೆ ನೋಡ್ರೋ, ಕಾಲಿಂದ ರೇ ಹೋಗ್ಬಿಡೋಣ. ಕಾಲಿಂದ ರೇ ಯಾವ ಮೂಲಕ ಬಂದಿದೆ, ಸಿ ಮೂಲಕ ಬಂದಿರೋ ರೇ ಇದೆ. ಹೌದಾ? ಈ ರೇ ಸಿ ಮೂಲಕ ಬಂದಿದೆ. ಸೊ ಸಿ ಮೂಲಕ ಬಂದಿರೋದು ಏನಾಗಬೇಕು, ರಿಫ್ಲೆಕ್ಟ್ ಆದಮೇಲೆ ವಾಪಸ್ ಅದೇ ಡೈರೆಕ್ಷನಲ್ಲಿ ಹೋಗಬೇಕು. ಸರಿನಾ? ಇವಾಗ ತಲೆದೇನು ನೋಡೋಣ. ತಲೆಯಿಂದ ಒಂದು ಪ್ಯಾರಲಲ್ ರೇ ತಗೊಳ್ಳೋಣ. ಪ್ಯಾರಲಲ್ ಆಗಿ ಬಂದಿರುವಂಥ ರೇ ಹೇಗೆ ಹೋಗಬೇಕು, ಪ್ಯಾರಲಲ್ ಆಗಿ ಬಂದಿರುವಂಥ ರೇ ಫೋಕಸ್ನ ಮೂಲಕ ಹೋಗಬೇಕು. ಸರಿನಾ? ಸೊ ಅದನ್ನು ಫೋಕಸ್ನ ಮೂಲಕ ಎಳೆಯೋಣ. ಓಕೆನಾ? ಈ ರೀತಿಯಾಗಿ ಹೋಗುತ್ತೆ. ಇದು ಫೋಕಸ್ ಮೂಲಕ ಆಯಿತು. ಇವಾಗ ನಮಗೆ ಇದು ತಲೆದು. ಹೌದಾ? ಈ ಲೈನಲ್ಲಿ ಎಲ್ಲಿ ಬೇಕಾದರೂ ಬರುತ್ತಾ, ಹಾಗಾದರೆ ಇದರ ತಲೆ ಇಮೇಜು ಇಲ್ಲ. ಸೊ ತಲೆ ಇಮೇಜ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ ನಾವು ಕಂಡುಕೊಳ್ಳೋದಕ್ಕೆ ಈ ತಲೆಯಿಂದ ಇನ್ನೊಂದು ರೇಯನ್ನು ಬಿಡೋಣ. ಓಕೆನಾ? ಸೊ ತಲೆಯಿಂದ ಇನ್ನೊಂದು ರೇ ಬಿಡೋಣ. ಇನ್ನೊಂದು ರೇ ಹೇಗೆ ಬಿಡ್ತೀನಿ, ಒಂದು ಪ್ಯಾರಲಲ್ ಆಗಿ ಬಿಟ್ಟಿದ್ದೀನಿ, ಹೀಗೆ ಬಂದಿದೆ. ಇನ್ನೊಂದು ರೇಯನ್ನು ನಾನು ಐಡಿಯಾ ಮಾಡ್ಕೊತೀನಿ, ಫೋಕಸ್ ಮೂಲಕ ಬಿಡ್ತೀನಿ. ಓಕೆನಾ? ಸೊ ಫೋಕಸ್ ಮೂಲಕ ಹೋಗಿರುವಂಥ ರೇ ಯಾವುದಾದ್ರೂ 2 ರೇ ನೀವು ತೊಗೊಂಡ್ರೆ ಆಯಿತು. ತಲೆ ಮೂಲಕ ಯಾವುದಾದ್ರೂ 2 ರೇ, ನಾವು ರೂಲ್ಸ್ ಫಾಲೋ ಮಾಡೋಕೆ ಆಗೋ ರೀತಿಲಿ 2 ರೇ ಬಿಟ್ಟರೆ ಆಯಿತು. ಸೊ ಒಂದನ್ನು ನಾನು ಫೋಕಸ್ ಮೂಲಕ ಬಿಡ್ತೇನೆ. ರಿಫ್ಲೆಕ್ಷನ್ ಆದಮೇಲೆ ಅದು ಹೇಗೆ ಹೋಗಬೇಕು, ರಿಫ್ಲೆಕ್ಷನ್ ಆದ ಮೇಲೆ ಅದು ಪ್ಯಾರಲಲ್ ಆಗಿ ಹೋಗಬೇಕು. ಕರೆಕ್ಟಾ? ಸೊ ಪ್ಯಾರಲಲ್ ಆಗಿ ಅದು ಹೋಗಬೇಕು. ಸೊ ರಿಫ್ಲೆಕ್ಷನ್ ಆದಮೇಲೆ ಪ್ಯಾರಲಲ್ ಆಗಿ ಹೋಗಬೇಕು. ಈ ರೇ ಹೇಗೆ ಬಂದಿದೆ, ಈ ರೇ ಬಂದಿರೋದು ಹೀಗೆ ಬಂದಿದೆ. ಹೌದಾ? ಸೊ ತಲೆಯಿಂದ ಹೊರಟಿರುವಂಥ 2 ರೇ ರಿಫ್ಲೆಕ್ಷನ್ ಆದಮೇಲೆ ಎಲ್ಲಿ ಮೀಟ್ ಆಗ್ತಾ ಇದೆ, ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ನಮಗೆ ಇಮೇಜ್ ಎಲ್ಲಿ ಸಿಗುತ್ತೆ, ಇಲ್ಲಿ ಸಿಗುತ್ತೆ. ಸೊ ಈ ಇಮೇಜಲ್ಲಿ ಈ ಪಾಯಿಂಟಲ್ಲಿ ನಮ್ಗೆ ಏನು ಸಿಗುತ್ತೆ, ತಲೆ ಸಿಗುತ್ತೋ ಬಾಲ ಸಿಗುತ್ತೋ, ತಲೆಯಿಂದ ಹೊರಟಿರುವಂಥ 2 ರೇ ಇಲ್ಲಿ ಮೀಟ್ ಆಗ್ತಿದೆ ಅಂದಮೇಲೆ ಈ ಪಾಯಿಂಟಲ್ಲಿ ನಮ್ಗೆ ಏನು ಸಿಗಬೇಕು, ತಲೆನೇ ಸಿಗಬೇಕು. ಓಕೆನಾ? ಸೊ ತಲೆ ಇಲ್ಲಿ ಸಿಗುತ್ತೆ. ಇದನ್ನು ನಾನು ಈ ರೀತಿಯಾಗಿ ಬಿಡಿಸ್ಕೊತೀನಿ. ಯಾಕಂದರೆ ಬಾಲದ್ದು ಸ್ಟ್ರೇಟ್ ಆಗಿ ಹೋಗಿರೋ ಸ್ಟ್ರೇಟ್ ಆಗಿ ಬಂದಿದೆ ತಾನೆ. ಸೊ ಬಾಲ ಅಂತೂ ಇಲ್ಲೇ ಸಿಗಬೇಕು, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಬಾಲ ಸಿಗಬೇಕು. ತಲೆ ಎಲ್ಲಿ ಸಿಗ್ತಾ ಇದೆ, ಇಲ್ಲಿ ಸಿಗ್ತಾ ಇದೆ. ಸೊ ನಮಗೆ ಸಿಕ್ಕಿರುವಂಥದ್ದು ಇನ್ವರ್ಟೆಡ್ ಇಮೇಜ್, ರಿಯಲ್ ಇಮೇಜ್ ಆಗಿರುತ್ತೆ. ಯಾಕಂದರೆ ಈ ಕಡೆಯಿಂದ ಬಿಟ್ಟಿರೋದು ರಿಫ್ಲೆಕ್ಟ್ ಆಗಿ ಈ ಕಡೆಗೆ ಸಿಕ್ಕಿದೆ ನಮಗೆ ಇಮೇಜ್. ಹೌದಾ? ಸೊ ಇದು ರಿಯಲ್ ಇಮೇಜ್ ಸಿಕ್ಕಿದೆ. ಇದರ ಸೈಜ್ ಬಗ್ಗೆ ಮಾತಾಡೋದಾದರೆ ಇದರ ಸೈಜ್ ಎಷ್ಟಿದೆ ನೋಡಿ. ಇದರ ಸೈಜ್ ಇರೋದು
2.5 ಸೆಂಟಿಮೀಟರ್ 2.5 ಸೆಂಟಿಮೀಟರ್ ಸಮಥಿಂಗ್ ಇದೆ. ಇದೆಷ್ಟಿದೆ? ಇದು 2 ಸೆಂಟಿಮೀಟರ್ ಸಮಥಿಂಗ್ ಇದೆ. ಹೌದಾ? ಅಂದರೆ ಸಿಕ್ಕಿರುವಂಥ ಇಮೇಜು ಆಬ್ಜೆಕ್ಟ್ಗಿಂತ ಚಿಕ್ಕದಾಗಿ ಸಿಗ್ತಾ ಇದೆ. ಹೌದಾ? ಇನ್ವರ್ಟೆಡ್ ಇಮೇಜ್ ಸಿಗ್ತಾ ಇದೆ, ರಿಯಲ್ ಇಮೇಜ್ ಸಿಗ್ತಾ ಇದೆ, ಮತ್ತು ಆಬ್ಜೆಕ್ಟ್ಗಿಂತ ಚಿಕ್ಕದಾಗಿರೋ ಇಮೇಜ್ ಸಿಗ್ತಾ ಇದೆ. ಇವಾಗ ಈ ಇಮೇಜ್ ಬಗ್ಗೆ ಮಾತಾಡೋಣ. ಇವಾಗ ಏನು ಮಾಡೋಣ? ಇವಾಗ ಸೀನಲ್ಲಿ ಇಟ್ಕೊಂಡು ಏನು ಕತೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇವಾಗ ಆಬ್ಜೆಕ್ಟನ್ನು ಎಲ್ಲಿಡಬೇಕು? ಸೀನಲ್ಲಿ ಇಡಬೇಕು. ಓಕೆನಾ? ಸೀನಲ್ಲಿ ಒಂದು ಆಬ್ಜೆಕ್ಟ್ನ ಇಡೋಣ. ಸೀನಲ್ಲಿ ಇಡೋಣ ಆಬ್ಜೆಕ್ಟ್ನ. ಕಾಲಿಂದ ಹೋಗಿರೋದು ಹೇಗಾಗಿರುತ್ತೆ? ಕಾಲಿಂದ ಹೋಗಿದೆ ಅಂದಮೇಲೆ ಅದ್ರ ಹೇಗೆ ಹೋಗಿರುತ್ತೆ? ಸೀನಿಂದ ಹೋಗಿರೋ ರೀ. ಹೌದಾ? ಕಾಲಿಂದ ಹೋಗಿರೋದು ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಹೀಗೆ ಹೋಗಿದ್ದು ಸಿ ಮೂಲಕ ಹೋಗಿರೋ ರೇ ತಾನೆ, ಸೊ ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ಬರುತ್ತೆ. ತಲೆಯಿಂದ ಹೋಗಿರೋ ರೇ ಬಗ್ಗೆ ಮಾತಾಡೋಣ. ಸೊ ತಲೆಯಿಂದ ಒಂದು ರೇಯನ್ನು ನಾನು ಈ ರೀತಿಯಾಗಿ ಬಿಡಿಸ್ಕೊತೇನೆ. ಯಾವ ರೇ ಅಪ್ಪ ಇದು? ಪ್ಯಾರಲಲ್ ರೇ. ಸೊ ಪ್ಯಾರಲಲ್ ರೇ ಹೇಗೆ ಹೋಗಬೇಕು? ಫೋಕಸ್ನ ಮೂಲಕ ಹೋಗಬೇಕು. ಕರೆಕ್ಟಾ? ಸೊ ಫೋಕಸ್ನ ಮೂಲಕ ಹೋಗಬೇಕು. ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಕ್ರಾಸ್ ಆಯಿತು ಗೈಸ್, ಸ್ಕೇಲಿಂದ ಗ್ರಿಪ್ ಕರೆಕ್ಟಾಗಿ ಸಿಕ್ಕಿಲ್ಲ. ಸೊ ಇನ್ನೊಂದ್ಸಲ ಬಿಡಿಸ್ಕೊತೀನಿ ನಾನು. ಕ್ಲಿಯರಾ? ಇವಾಗ ಕ್ಲಿಯರಾ? ಫೋಕಸ್ನ ಮೂಲಕ ಹೋಗಬೇಕು. ಇವಾಗ ಏನು ಮಾಡ್ತೀನಿ? ಇನ್ನೊಂದು ರೇಯನ್ನು ನಾನು ಫೋಕಸ್ ಮೂಲಕನೇ ತೊಗೊಂಡ್ಬಿಡ್ತೀನಿ. ಓಕೆನಾ? ಇಲ್ಲಿಂದ ಇನ್ನೊಂದು ರೇಯನ್ನು ಹೇಗೆ ತೊಗೊಳ್ಳೋಣ? ಫೋಕಸ್ ಮೂಲಕ ತೊಗೊಳ್ಳೋಣ. ಫೋಕಸ್ ಮೂಲಕ ಒಂದು ಸ್ವಲ್ಪ ಮಿಸ್ ಆಯಿತು. ಈ ಸ್ವಲ್ಪನೂ ಮಿಸ್ಟೇಕ್ ಆಗಬಾರ್ದು ಇಲ್ಲಿ. ಓಕೆನಾ? ಕರೆಕ್ಟ್ ಫೋಕಸ್ ಮೂಲಕ ಬರಬೇಕಾದ್ರೂ ರೇ. ಸೊ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನೀವೇನು ಮಾಡಿ ಬಿಡಿಸ್ಬೇಕಾದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಮಾಡಿ. ಓಕೆನಾ? ಇಲ್ಲಿ ಸಿಕ್ಕಿದೆ ಆ ರೇ. ಸೊ ಹೀಗೆ ಬಂದಿರೋದ್ರೆ ಹೇಗೆ ಬಂದಿದೆ? ಇದು ಫೋಕಸ್ನ ಮೂಲಕ ಬಂದಿದೆ. ಸೊ ಫೋಕಸ್ ಮೂಲಕ ಬಂದಿದೆ ಅಂದರೆ ಹೇಗೆ ಹೋಗ್ಬೇಕಪ್ಪ? ಪ್ಯಾರಲಲ್ ಆಗಿ ಹೋಗಬೇಕು. ಕರೆಕ್ಟಾ? ಸೊ ಇದನ್ನು ನಾವು ಪ್ಯಾರಲಲ್ ಆಗಿ ಬಿಡಿಸ್ಕೊಳ್ಳೋಣ. ಓಕೆನಾ? ಇದು ಕರೆಕ್ಟ್ ಆಯಿತು ತಾನೆ? ಈ ರೀತಿಯಾಗಿ ಸಿಕ್ತು. ಓಕೆನಾ? ಈ ಪಾಯಿಂಟಲ್ಲಿ ಸಿಗ್ತಾ ಇದೆ ಇಮೇಜು. ಸೊ ಆ ಪಾಯಿಂಟಲ್ಲಿ ಬಿಡಿಸ್ಕೊಳ್ಳೋಣ. ಯಾವ್ದು ಇಮೇಜ್ ಇಲ್ಲಿ ಸಿಗ್ತಾ ಇರೋದು? ಇಲ್ಲಿ ಸಿಗ್ತಾ ಇರೋದು ತಲೆ ಇಮೇಜ್. ತಲೆಯಿಂದ ಹೊರಟಿರುವಂಥ 2 ರೇ ರಿಫ್ಲೆಕ್ಟ್ ಆದಮೇಲೆ ಈ ಪಾಯಿಂಟಲ್ಲಿ ಮೀಟ್ ಆಗ್ತದೆ. ಸೊ ಇಲ್ಲಿ ತಲೆ ಸಿಗುತ್ತೆ, ಇಲ್ಲಿಂದ ಬಾಲದಿಂದ ಹೊರಟಿರೋದು ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಬಾಲ ಸಿಗುತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ. ಓಕೆನಾ? ಸೊ ನಾವು ಅದನ್ನು ಮೀಟ್ ಮಾಡೋಣ. ಎಲ್ಲಿ ಸಿಕ್ತಪ್ಪ? ಆಬ್ಜೆಕ್ಟ್ ಎಲ್ಲಿ ಇಟ್ಟಿದ್ವಿ? ಸಿ ಮೇಲೆ ಆಬ್ಜೆಕ್ಟ್ ಇಟ್ಟಿದ್ವಿ. ಇಮೇಜ್ ಕೂಡ ಎಲ್ಲಿ ಸಿಕ್ತು? ಸಿ ಮೇಲೆನೆ ಸಿಕ್ತು. ಹೌದಾ? ಲಾಜಿಕಲಿ ನೋಡ್ರೋ, ಅರ್ಥ ಮಾಡ್ಕೊಂಡ್ರೆ ಫಿಸಿಕ್ಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಅದ್ರಲ್ಲಿ ಸಿಕ್ತು. ಸೈಜ್ ಎಷ್ಟು? ಸಿ ಸೈಜ್ ಎಷ್ಟಿದೆ? ಆಲ್ಮೋಸ್ಟ್ 2.5 ಸೆಂಟಿಮೀಟರ್ ಇದೆ. ಆಬ್ಜೆಕ್ಟಿನ ಸೈಜ್ ಎಷ್ಟಿದೆ? ಇದು 2.5 ಸೆಂಟಿಮೀಟರ್ ಇದೆ. ಅಂದರೆ ಸೀನಲ್ಲಿ ಆಬ್ಜೆಕ್ಟ್ ಇಟ್ಟಾಗ ನಮಗೆ ಇಮೇಜ್ ಏನು ಸಿಗುತ್ತೋ ಅದು ಸೀನಲ್ಲೇ ಸಿಗುತ್ತೆ, ಅಷ್ಟೇ ಸೈಜಿನ ಸಿಗುತ್ತೆ, ಇನ್ವರ್ಟೆಡ್ ಸಿಗುತ್ತೆ ಆ್ಯಂಡ್ ರಿಯಲ್ ಸಿಗುತ್ತೆ. ಓಕೆನಾ? ಸೊ ಇದನ್ನು ನೋಡಿದಾಗ ನಾವು ಅದನ್ನು ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಬರೋಣ. ಇಲ್ಲಿಟ್ವಿ, ಇನ್ಫಿನಿಟಿಲಿ ಇಟ್ಟು ನೋಡಿದ್ವಿ. ಸಿನಿಂದ ಒಂದು ಸ್ವಲ್ಪ ಈ ಕಡೆಗೆ ಇಟ್ವಿ, ಸಿ ಮೇಲೆ ಇಟ್ವಿ. ಇವಾಗ ಸಿ ಮತ್ತು ಎಫ್ನ ಮಧ್ಯೆ ಇಟ್ಟು ನೋಡೋಣ. ಓಕೆನಾ? ಈ ಕೆಲಸ ನೀವೇ ಮಾಡ್ತೀರಾ? ನಿಮ್ಗೆ ಹೋಮ್ವರ್ಕ್ ಕೊಡಲ ಇದನ್ನು? ಓಕೆ, ಒಂದು ಕೆಲಸ ಮಾಡಿ, ಇದನ್ನು ನೀವು ಹೋಮ್ವರ್ಕಾಗಿ ಸಾಲ್ವ್ ಮಾಡಿಬಿಡಿ. ಸರಿನಾ? ಅಥವಾ ನಾನೇ ಮಾಡಿಸ್ತೀನಿ ಬಿಡಿ, ಅದರಲ್ಲಿ ಏನಾಗುತ್ತೆ. ಸೊ ಮಾಡಿಬಿಡೋಣ. ಅಥವಾ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೀವೇ ಇದನ್ನು ಟ್ರೈ ಮಾಡಿ ನೋಡಿ. ಬಟ್ ನಿಮ್ಮ ನೆನಪಿರಲಿ, ಎಲ್ಲ ಸೈಜನ್ನು ನೀವು ಕರೆಕ್ಟ್ ತೊಗೋಬೇಕು. ಓಕೆನಾ? ಫಸ್ಟು ಇದನ್ನು ಕಂಪಾಸಲ್ಲಿ ಇಟ್ಕೊಂಡು ಇಲ್ಲಿ ತೊಗೊಳ್ಳಿ, ಸೆಂಟರ್ನಲ್ಲಿ ಇಲ್ಲಿ ತೊಗೊಳ್ಳಿ, ಸೆಂಟರು ಇದರ ಮಿಡ್ಲಲ್ಲಿ ಫೋಕಸ್ ಇಟ್ಕೊಳ್ಳಿ. ಆವಾಗ ಎಲ್ಲ ಇಮೇಜು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಇವಾಗ ಏನು ಮಾಡೋಣ? ಸಿ ಮತ್ತು ಎಫ್ನ ಮಿಡಲ್ನಲ್ಲಿ ಒಂದು ಇಮೇಜ್ ಇಡೋಣ, ಆಬ್ಜೆಕ್ಟ್ ಇಡೋಣ. ಇಲ್ಲೊಂದು ಆಬ್ಜೆಕ್ಟ್ ಇಡ್ತಾ ಇದ್ದೀನಿ ನಾನು. ಸೊ ಈ ಆಬ್ಜೆಕ್ಟಿಂದ ಏನು ಕತೆ ಅಂತ ನೋಡೋಣ. ಕೆಳಗೆ ಬಂದಿರುವಂತಾರೆ, ಅದ್ರ ಬಾಲದಿಂದ ಹೋಗಿರುವಂತಾರೆ ನಾನು ಸಿ ಮೂಲಕ ಬಿಡ್ತೇನೆ, ಹೀಗೆ ಬಿಡ್ತೇನೆ. ಸೊ ರಿಫ್ಲೆಕ್ಟ್ ಆಗಿ ಅದು ವಾಪಸ್ ಅದೇ ಡೈರೆಕ್ಷನಲ್ಲಿ ಬರುತ್ತೆ. ಇವಾಗ ತಲೆ ಮೇಲಿಂದ ರೇ ತೊಗೊಳ್ಳೋಣ. ಪ್ಯಾರಲಲ್ ಆಗಿ ಒಂದು ರೇ ತೊಗೋತೀನಿ ನಾನು. ಓಕೆನಾ? ಪ್ಯಾರಲಲ್ ಆಗಿ ರೇ ತೊಗೋತೀನಿ. ಸೊ ಪ್ಯಾರಲಲ್ ಆಗಿ ಬಂದಿರೋದು ಹೇಗೆ ಹೋಗ್ಬೇಕಪ್ಪ? ಪ್ಯಾರಲಲ್ ಆಗಿ ಬಂದಿರೋದು ಎಫ್ನ ಮೂಲಕ ಹೋಗಬೇಕು. ಕರೆಕ್ಟಾ? ಸೊ ಇದನ್ನು ನಾನು ಹೇಗೆ ಬಿಡಿಸ್ಕೋಬೇಕು? ಎಫ್ನ ಮೂಲಕ ಹೋಗುವ ರೀತಿಯಲ್ಲಿ ಅದನ್ನು ಬಿಡಿಸ್ಕೋಬೇಕು. ಓಕೆನಾ ಗೈಸ್? ಸೊ ಇದನ್ನು ಈ ರೀತಿಯಾಗಿ ಬಿಡಿಸ್ಕೋಬೇಕು. ಎಫ್ನ ಮೂಲಕ ಹೋಗುತ್ತೆ. ಸೊ ಎಫ್ನ ಮೂಲಕ ಹೋಗೋದು ಕರೆಕ್ಟ್ ಪಾಯಿಂಟಲ್ಲಿ ಹೋಗ್ತಾ ಇದೆಯಾ ಅಂತ ನೋಡಿ. ಸೊ ಅದು ಅಲ್ಲಿ ಮಿಸ್ಟೇಕ್ ಆದರೆ ಮತ್ತೆ ಇಮೇಜ್ ಮಿಸ್ಟೇಕ್ ಆಗುತ್ತೆ. ಸೊ ಅದು ಕರೆಕ್ಟ್ ಅದೇ ಪಾಯಿಂಟಿಂದ ಹೋಗಬೇಕು. ಸರಿನಾ? ಸೊ ಇದರಿಂದ ಇನ್ನೊಂದು ತಗೊಳ್ಳೋಣ. ಇದನ್ನು ನಾನು ಇನ್ನೊಂದು ಫೋಕಸ್ ಮೂಲಕನೂ ತಗೋಬಹುದು, ಅಥವಾ ಬೇರೇನೂ ಮೆಥಡ್ಸ್ ಇದೆ. ರೂಲ್ನಲ್ಲಿ ಸೆಟ್ ಆಗೋ ರೀತಿ ಯಾವ ಮೆಥಡಿನ ತಗೋಬಹುದು. ಅಥವಾ ನೀವು ಇದನ್ನು ಒಂದೇ ಫೋಕಸ್ ಮೂಲಕ ಹಾಯಿಸ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡ್ಬೋದು ಇಮೇಜು. ಅಥವಾ ನೀವೇನು ಮಾಡ್ಬೋದು, ಇನ್ನೊಂದು ರೂಲ್ ಇದೆಯಲ್ವಾ, ಪೋಲ್ನಲ್ಲಿ ಬಿಟ್ಟರೆ ಆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸೇಮ್ ಆಗಬೇಕು. ಸೊ ನೀವು ಪೋಲ್ ಮೇಲೆ ಬಿಟ್ಕೊಂಡು ಇಮೇಜ್ ಯಾವ ರೀತಿ ಎಲ್ಲಿ ಸಿಗುತ್ತೆ ಅಂತ ನೀವು ನೋಡ್ಕೋಬಹುದು. ಓಕೆನಾ? ಸೊ ಅದರಲ್ಲಿ ಏನೂ ತಪ್ಪಿಲ್ಲ. ಸೊ ನೀವು ಫೋಕಸ್ ಮೂಲಕ ಬಿಟ್ಕೊಂಡು ಪ್ಯಾರಲಲ್ ಆಗಿ ಕಳಿಸ್ತೀರಾ ಅಂದ್ರೂ ಇಟ್ಸ್ ಫೈನ್. ಅಥವಾ ರೂಲ್ ನಂಬರ್ 3 ಏನು ಹೇಳ್ತಾ ಇತ್ತು? ರೂಲ್ ನಂಬರ್ 3 ಇಲ್ಲಿ ಪೋಲ್ನಲ್ಲಿ ಬಿಟ್ಟರೆ ಏನಾಗುತ್ತೆ ಅಂತ ಹೇಳ್ತಾ ಇತ್ತು. ಸೊ ನಾನು ಅದನ್ನು ಫಾಲೋ ಮಾಡ್ತೇನೆ. ಓಕೆನಾ? ಸೊ ನೀವು ಯಾವುದನ್ನು ಬೇಕಾದರೂ ಫಾಲೋ ಮಾಡ್ಬೋದಪ್ಪ, ಏನು ಮಿಸ್ಟೇಕ್ ಬರಲ್ಲ. ಸೊ ಪೋಲ್ ಮೂಲಕ ಬಿಟ್ಟಿದ್ದೇನೆ ಅಂದರೆ ಇದು ಈ ಆ್ಯಂಗಲ್ಲು ಮತ್ತೆ ಹೊರಗಡೆ ಹೋಗ್ತಾ ಇರುವ ರಿಫ್ಲೆಕ್ಷನ್ ಆದಮೇಲೆ ಹೋಗುವಂಥ ಆ್ಯಂಗಲ್ ಎರಡು ಸೇಮ್ ಇರಬೇಕು. ಹೌದಾ? ಸೊ ಆಲ್ಮೋಸ್ಟ್ 2 ಆ್ಯಂಗಲ್ ಸೇಮ್ ಇರೋ ರೀತಿಲಿ ಬಿಡಿಸ್ಕೊಳ್ಳಿ. ನೀವು ಇದಕ್ಕೆ ನಿಮ್ಮದು ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು. ಪ್ರೊಟ್ರಾಕ್ಟರ್ ಇಲ್ಲ ಅಂದರೆ ಅಂದಾಜು ಮೇಲೆ ಬಿಡಿಸಿ, ಪರವಾಗಿಲ್ಲ. ಓಕೆನಾ? ಸೊ ಇದೊಂದು ಇಷ್ಟು ಬಿಡಿಸಿದ್ರೆ ಕರೆಕ್ಟ್ ಆಗುತ್ತೆ, ಸೆಟ್ ಆಗುತ್ತೆ ಇದು.
ಹೌದಪ್ಪ ಸೆಟ್ ಆಗುತ್ತೆ ಇದು ಐ ಥಿಂಕ್. ಇಷ್ಟಿದೆಯಾ ಆ್ಯಂಗಲು ಅಥವಾ ಇನ್ನೂ ಚಿಕ್ಕದಿದೆಯಾ ಆ್ಯಂಗಲು? ಇಷ್ಟಿದೆಯಾ? ಓಕೆ ಬಿಡಿಸಿದ್ಮೇಲೆ ಗೊತ್ತಾಗುತ್ತೆ ತಾನೆ. ಸೊ ಬಿಡಿಸೋಣ. ಐ ಥಿಂಕ್ ಇವಾಗ ಪರ್ಫೆಕ್ಟ್ ಆಗಿದೆ ಅನ್ಸುತ್ತೆ. ಓಕೆನಾ? ಸೊ ಇಲ್ಲಿ ಆಗಿದೆ. ಸೊ ತಲೆಯಿಂದ ಹೊರಟಿರುವಂಥ ರೇ ಇಲ್ಲೆಲ್ಲೂ ಮೀಟ್ ಆಗ್ತಿಲ್ಲ. ಸೊ ನಾನು ಏನು ಮಾಡ್ತೀನಿ, ಇದನ್ನು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಓಕೆನಾ? ಸೊ ಇದನ್ನು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಓಕೆ ಐ ಆಮ್ ಸಾರಿ ಗೈಸ್, ಸ್ವಲ್ಪ ಟೈಮ್ ಹೋಗ್ತಾ ಇದೆ ಇಲ್ಲಿ, ಬಟ್ ಪರವಾಗಿಲ್ಲ. ನಿಮಗೆ ಗೊತ್ತಾಯ್ತಲ್ವಾ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಹೇಗೆ ಮಾಡೋದು ಅಂತ ಗೊತ್ತಾದರೆ ಇಟ್ಸ್ ಫೈನ್. ಸೊ ರೇಲ್ ಬರ್ತಾ ಇದೆ, ಸ್ವಲ್ಪ ಹಿಂದಕ್ಕೆ ಹೋಯ್ತಪ್ಪ ಇದು ರೇ, ಪರವಾಗಿಲ್ಲ. ನಮ್ಮ ಇಮೇಜು ನಾವು ರೂಲ್ಸ್ ಮೂಲಕ ಲಾಜಿಕ್ ಮೂಲಕ ಬಿಡಿಸ್ಕೊಳ್ತಾ ಹೋದ್ರೆ ಆಯ್ತು ಅಷ್ಟೇ. ಇದೇ ರೀತಿ. ಸೊ ಇದನ್ನೇ ಕರೆಕ್ಟಾಗಿ ಎಕ್ಸ್ಟೆಂಡ್ ಮಾಡಿ. ಎಲ್ಲಿ ಸಿಗುತ್ತೆ ನೋಡಿ, ಇಲ್ಲೆಲ್ಲೋ ಸಿಗ್ತಾ ಇದೆ. ಹೌದಾ? ಈ ಪಾಯಿಂಟಲ್ಲಿ ಸಿಗ್ತಾ ಇದೆ. ಎರಡು ರೇ ಯಾವ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ? ಈ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ. ಸೊ ಈ ಪ್ರಿನ್ಸಿಪಲ್ ಆಕ್ಸಿಸ್ನು ನಾನು ಒಂದು ಸ್ವಲ್ಪ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತೇನೆ. ಇದನ್ನು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋತಾನೆ. ಎಲ್ಲಿ ಪಾಯಿಂಟಲ್ಲಿ ಸಿಕ್ತು? ಈ ಪಾಯಿಂಟಲ್ಲಿ ಸಿಕ್ತು. ಈ ಪಾಯಿಂಟಲ್ಲಿ ಸಿಕ್ಕಿರೋದು ತಲೆಯ ಇಮೇಜ್. ಸೊ ಅದು ಈ ರೀತಿಯಾಗಿ ಸಿಕ್ಕಿದೆ, ಸರಿನಾ? ಸೊ ಇಮೇಜ್ ಯಾವ್ದು ಸಿಕ್ಕಿದೆ ನಮಗೆ? ರಿಯಲ್ ಇಮೇಜ್ ಸಿಕ್ಕಿದೆ. ಎಲ್ಲಿ ಸಿಕ್ಕಿದೆ? ಸಿನಿಂದ ಆ ಕಡೆ, ಅವೇ ಫ್ರಮ್ ಸಿ ಸಿಕ್ಕಿದೆ. ಹೌದಾ? ಯಾವ ರೀತಿಯಾಗಿದೆ ನೋಡಿ, ಇದರ ಸೈಜ್ ಕಮ್ಮಿ ಇದೆ, ಇದರ ಸೈಜ್ ಜಾಸ್ತಿ ಇದೆ. ಇರೋದಕ್ಕಿಂತ ದೊಡ್ಡದಾಗಿ ಸಿಕ್ಕಿದೆ, ಎನ್ಲಾರ್ಜ್ಡ್ ಆಗಿ ಸಿಕ್ಕಿದೆ, ಅಥವಾ ಮ್ಯಾಗ್ನಿಫೈಡ್ ಆಗಿ ಸಿಕ್ಕಿದೆ ಅಂತಲೂ ನಾವು ಇದಕ್ಕೆ ಹೇಳ್ಬೋದು, ಸರಿನಾ? ಈಗ ನೋಡ್ರು, ನಾವು ಸಿನಿಂದ ಆ ಕಡೆಗೆ ಇಟ್ಟಾಗ ಇಮೇಜ್ ಅಲ್ಲಿ ಸಿಕ್ತು, ಸಿ ಮತ್ತೆ ಎಫ್ ಮಧ್ಯೆ ಸಿಕ್ತು. ಹೌದಾ? ಈಗ ಸಿ ಮತ್ತೆ ಎಫ್ ಮಧ್ಯೆ ಆಬ್ಜೆಕ್ಟ್ ಇಟ್ಟಿದ್ದೀವಿ, ಇಮೇಜ್ ಅಲ್ಲಿ ಸಿಕ್ಕಿದೆ, ಸಿನಿಂದ ಆ ಕಡೆಗೆ ಸಿಕ್ಕಿದೆ. ಸೊ ಇವೆರಡು ಒಂಥರ ಏನೋ ಒಂದು ರಿಲೇಷನ್ ಇರ್ತಾರ ಇದೆ, ಸರಿನಾ? ಸೊ ಇವಾಗ ಏನು ಮಾಡೋಣ, ಇವಾಗ ನಾನು ಎಫ್ನಲ್ಲಿ ಇಟ್ಕೋತೀನಿ. ಎಫ್ನಲ್ಲಿ ಹೇಗೆ ಸಿಗುತ್ತೆ ಅಂತ ನೋಡೋಣ. ಓಕೆನಾ? ಸೊ ಎಫ್ನಲ್ಲಿ ನಾನೊಂದು ಆಬ್ಜೆಕ್ಟ್ನ ಇಟ್ಕೋತೀನಿ. ಎಲ್ಲಿ ಇಟ್ಕೋತೀನಪ್ಪ? ಎಫ್ನಲ್ಲಿ ಆಬ್ಜೆಕ್ಟನ್ನು ಇಟ್ಕೋತೀನಿ. ಎಫ್ನಲ್ಲಿ ಇಟ್ಕೊಂಡು ನಾ ಹೇಗೆ ಬಿಡಿಸ್ಕೋಬೋದು? ಕಾಲಿಂದ ಹೇಗೆ ಬಿಡಿಸ್ಕೋಬೋದು? ಸಿ ಮೂಲಕ ಒಂದು ಲೈಟ್ ಬಿಡ್ತೇನೆ. ಸಿ ಮೂಲಕ ಕಾಲಿಗೆ ಒಂದು ಲೈಟ್ ಬಿಡ್ತೇನೆ. ಅದು ಹೇಗೆ ಹೋಗುತ್ತೆ? ಹೀಗೆ ಹೋಗುತ್ತೆ, ರಿಫ್ಲೆಕ್ಟ್ ಆಗಿ ವಾಪಸ್ ಅದೇ ಡೈರೆಕ್ಷನ್ ಬರುತ್ತೆ. ಹೀಗೆ ಹೋಗಿರೋದು ವಾಪಸ್ ಅದೇ ಡೈರೆಕ್ಷನ್ ಹೋಗುತ್ತೆ. ಕಾಲಿಂದ ಕೆಲಸ ಮುಗೀತು. ತಲೆ ಕೆಲಸ ನೋಡೋಣ. ತಲೆಯಿಂದ 2 ರೇ ಬಿಡೋಣ. ಒಂದನ್ನು ನಾನು ಪ್ಯಾರಲಲ್ ಆಗಿ ತಗೋತೀನಿ, ಅಥವಾ ನಾನು ಇನ್ನೊಂದು ರೂಲ್ ಬೇಕಾದರೂ ಅಲ್ಲಿ ಫಾಲೋ ಮಾಡ್ಬೋದು, ಏನೂ ತಪ್ಪಿಲ್ಲ ಗೈಸ್. ಓಕೆನಾ? ಸೊ ಸಿಯನ್ನು ಈ ರೀತಿಯಾಗಿ ಬಿಡಿಸ್ಕೋತೇನೆ. ಓಕೆನಾ? ಈ ರೀತಿಯಾಗಿ ಬಿಡಿಸ್ಕೋತೇನೆ. ಸೊ ಪ್ಯಾರಲಲ್ ಆಗಿ ಬಂದಿರೋದು ಹೇಗೆ ಹೋಗಬೇಕು? ಫೋಕಸ್ನ ಮೂಲಕ ಹೋಗಬೇಕು. ಹೌದಾ? ಸೊ ಇದು ಫೋಕಸ್ನ ಮೂಲಕ ಬಿಡಿಸ್ಕೋಬೇಡಿ ಕರೆಕ್ಟಾಗಿ, ಸರಿ? ಇದು ಫೋಕಸ್ನ ಮೂಲಕ ಹೋಯಿತು. ಓಕೆನಾ? ಈ ರೇ ಹೀಗೆ ಹೋಯ್ತು. ಇನ್ನೊಂದು ರೇಯನ್ನು ಹೇಗೆ ತಗೋಬಹುದು? ನಾನು ಹೇಗೆ ಬೇಕಾದರೂ ತಗೋಬಹುದಪ್ಪ. ಇನ್ನೊಂದು ರೇಯನ್ನು ನಾನು ಇಲ್ಲಿ ಬಿಟ್ಕೊಂಡು ರೂಲ್ ನಂಬರ್ 3 ಫಾಲೋ ಮಾಡ್ತೀನಿ ಅಂದ್ರೂ ಇಟ್ಸ್ ಫೈನ್. ಈ ರೀತಿಯಾಗೂ ಮಾಡ್ಬೋದು. ಅಥವಾ ಇನ್ನೊಂದು ಮೆಥಡ್ ಏನಪ್ಪ ಅಂದರೆ, ನಾವು ಸಿನಿಂದ ಬಿಟ್ಟಿರೋ ರೇ ಹೇಗೆ ಹೋಗುತ್ತೆ? ತಲೆ ಮೂಲಕ ಬಿಡ್ಬೇಕು ತಾನೆ. ಸೊ ಸಿನಿಂದ ಬಿಟ್ಟಿರೋ ರೇ ಹೇಗೆ ಹೋಗುತ್ತಪ್ಪ? ರಿಫ್ಲೆಕ್ಷನ್ ಆದ್ಮೇಲೆ ಅದೇ ಡೈರೆಕ್ಷನ್ ಹೋಗುತ್ತೆ. ನಾನು ಆ ರೂಲನ್ನು ಬೇಕಾದರೂ ಫಾಲೋ ಮಾಡ್ಕೋಬಹುದು. ಓಕೆನಾ? ಸೊ ನಾನು ಯಾವ ರೂಲ್ ಬೇಕಾದರೂ ಫಾಲೋ ಮಾಡ್ಕೋಬಹುದು ಗೈಸ್. ನಾನು 3 ರೂಲ್ ಹೇಳಿದ್ದೀನಲ್ವಾ, 3ರಲ್ಲಿ ಯಾವುದನ್ನು ಬೇಕಾದರೂ ಫಾಲೋ ಮಾಡ್ಕೋಬಹುದು. ನಮ್ಮ ಮೇನ್ ಐಡಿಯಾ ಏನಪ್ಪ? ತಲೆ ಮೂಲಕ ಬಿಟ್ಟಿರುವಂಥ 2 ರೇ ಎಲ್ಲ ಮೀಟ್ ಆಗ್ತಾ ಇದೆ ಅಂತ ನೋಡೋದೇ ನಮ್ಮ ಮೇನ್ ಉದ್ದೇಶ. ಸೊ ನಾನು ಆ ರೀತಿ ಬೇಕಾದರೂ ಮಾಡ್ಬೋದು, ಅಥವಾ ಇಲ್ಲಿ ಮಾಡಿ ಇಲ್ಲಿ ರಿಫ್ಲೆಕ್ಷನ್ ಮಾಡಿ ಆ ರೀತಿನೂ ಮಾಡ್ಕೋಬಹುದು. ಓಕೆನಾ? ಬೋತ್ ಆರ್ ಫೈನ್, ಬೋತ್ ಆರ್ ಕರೆಕ್ಟ್ ವೇಸ್. ಓಕೆನಾ? ಸೊ ನಿಮ್ಮ ಬುಕ್ನಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿ ಮಾಡಿ, ಅಥವಾ ನೀವು ಯಾವ ರೀತಿ ಮಾಡಿದ್ರೂ ಕರೆಕ್ಟ್. ಓಕೆನಾ? ಸೊ ಸಿನಿಂದ ಏನು ಮಾಡ್ತೀನಿ ನಾನು? ತಲೆಗೆ ಬಿಟ್ಕೋತೀನಿ. ಇವಾಗ ಏನಾಯ್ತು? ತಲೆಯಿಂದ 2 ರೇ ಹೋದಂಗೆ ಆಯ್ತು. ತಲೆಯಿಂದ 2 ರೇ, 1 ರೇ ಹೀಗೆ ಹೋದಂಗೆ ಆಯ್ತು, 1 ರೇ ಹೀಗೆ ಹೋಗಿದೆ. ಹೌದಾ? ಸೊ ಸಿನಿಂದ ಬಿಟ್ಟಿರೋದು ಹೇಗಾಗುತ್ತೆ? ಸಿನಿಂದ ಹೊರಟಿರುವಂತಾರೆ ರಿಫ್ಲೆಕ್ಷನ್ ಆದ್ಮೇಲೆ ವಾಪಸ್ ಅದೇ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಹೌದಾ? ಸೊ ಇದು ವಾಪಸ್ ಇದೇ ಡೈರೆಕ್ಷನ್ ಅಲ್ಲಿ ಬರುತ್ತೆ. ಇವಾಗ ನೋಡ್ರಪ್ಪ, ನಮಗೆ ಇದನ್ನ ನಾನು ಈ ಕಡೆಗೆ ಎಕ್ಸ್ಟೆಂಡ್ ಎಷ್ಟೇ ನೋಡಿ, ಪ್ಯಾರಲಲ್ ರೇ ಸಿಕ್ಕಿದೆ. ಇದನ್ನ ಈ ಕಡೆ ಎಷ್ಟೇ ಎಕ್ಸ್ಟೆಂಡ್ ಮಾಡ್ಕೊಂತ ಹೋದ್ರೂ ನಾವು ಮೀಟ್ ಆಗಲ್ಲ. ಓಕೆನಾ? ಈ ಕಡೆಗೆ ಮಾಡಿದ್ರೆ ಅದು ಮೀಟ್ ಆಗಲ್ಲ, ಬಿಕಾಸ್ ದೇ ಆರ್ ಪ್ಯಾರಲಲ್ ರೇಸ್. ಹೌದಾ? ಸೊ ಅದು ಯಾವತ್ತೂ ಮೀಟ್ ಆಗಲ್ಲ. ಸೊ ಈ ಕಡೆಗೆ ನಾವು ಎಷ್ಟೇ ದೂರದಲ್ಲಿ ಬೇಕಾದರೂ ಇದರ ಇಮೇಜನ್ನು ಪಡಿಬಹುದು. ಹೀಗಾಗಿ ಇಮೇಜಲ್ಲಿ ಸಿಗುತ್ತೆ, ಇಮೇಜ್ ಸಿಗೋದು ಇನ್ಫಿನಿಟಿಯಲ್ಲಿ ಇಮೇಜ್ ಸಿಗುತ್ತೆ. ಓಕೆನಾ? ಇದರ ಇಮೇಜ್ ಇನ್ಫಿನಿಟಿಯಲ್ಲಿ ಸಿಗುತ್ತೆ. ಯಾವ ಕಡೆ ಸಿಗುತ್ತೆ? ಈ ಕಡೆಗೆ ಸಿಗ್ತಾ ಇದೆ ತಾನೆ. ಈ ಕಡೆ ಬಿಟ್ಟಿರೋದು ರಿಫ್ಲೆಕ್ಷನ್ ಆಗಿ ಈ ಕಡೆಗೆ ಇಮೇಜ್ ಸಿಗ್ತಾ ಇದೆ ತಾನೆ. ಸೊ ಲೆಫ್ಟ್ ಸೈಡ್ನಲ್ಲಿ ಇಮೇಜ್ ಸಿಗ್ತಾ ಇದೆ, ಈ ಕಡೆ ಯಾವ ಕಡೆ ಆಬ್ಜೆಕ್ಟ್ ಇಟ್ಟಿದೆನೋ ಅದೇ ಕಡೆ ಇಮೇಜ್ ಸಿಗ್ತಾ ಇದೆ. ಹೀಗಾಗಿ ಇಲ್ಲಿ ಸಿಗುವಂಥ ಇಮೇಜ್ ರಿಯಲ್ ಇಮೇಜ್ ಅಂತ ನಾವು ಹೇಳ್ಬೋದು, ಸರಿನಾ? ಇವಾಗ ಇಲ್ಲಿ ಬರೋಣ. ಮೊದಲು ಇಲ್ಲಿಟ್ವಿ, ಆಮೇಲೆ ಸಿನಿಂದ ಒಂದು ಸ್ವಲ್ಪ ಈ ಕಡೆ ಇಟ್ವಿ, ಆಮೇಲೆ ಸಿ ಮೇಲೆ ಇಟ್ವಿ, ಆಮೇಲೆ ಸಿ ಮತ್ತೆ ಎಫ್ ಮಧ್ಯೆ ಇಟ್ವಿ, ಎಫ್ ಮೇಲೆ ಇಟ್ವಿ. ಇವಾಗ ಇವೆರಡರ ಮಿಡ್ಲ್ ಇಟ್ಟಾಗ ಏನು ಕತೆ ಆಗುತ್ತೆ ಅಂತ ನೋಡೋಣ. ಓಕೆನಾ? ಇವಾಗ ನಾನು ಏನು ಮಾಡ್ಕೋತೇನೆ? ಸಿ ಮತ್ತೆ ಪಿನ ಅಂದರೆ ಎಫ್ ಮತ್ತೆ ಪಿ ಮಿಡ್ಲ್ ಎಲ್ಲಾದರೂ ಇಟ್ಕೋತೇನೆ. ಓಕೆನಾ? ಇಲ್ಲೆಲ್ಲ ಆಬ್ಜೆಕ್ಟ್ ಇಟ್ಕೊಂಡಿದ್ದೇನೆ ಅಂತ ಇಟ್ಕೊಳ್ಳಿ. ಎಲ್ಲಾದರೂ ಮಿಡ್ಲೇ ಬರಬೇಕು, ಅಲ್ಲೇ ಬರಬೇಕಂತ ಇದ್ರ 2ರ ಮಿಡ್ಲಲ್ಲಿ ಮಧ್ಯದಲ್ಲಿ ಎಲ್ಲಾದರೂ ಇಟ್ರು. ಓಕೆನಾ? ಸೊ ನಾನು ಇಟ್ಕೊಂಡಿದ್ದೇನೆ. ಸೊ ಇಲ್ಲಿ ಬಾಲದಿಂದ ಬಿಟ್ಟಿರೋದು ಸಿ ಮೂಲಕ ಬಿಡೋಣ. ಓಕೆನಾ? ಸಿ ಮೂಲಕ ಅಂದರೆ ಬಾಲದ ಮೂಲಕ ಬಿಡ್ತೇನೆ, ಅದು ಈಗ ಹೋಗುತ್ತೆ, ರಿಫ್ಲೆಕ್ಟ್ ಆದಮೇಲೆ ವಾಪಸ್ ಹೀಗೆ ಬರುತ್ತೆ.
ಅದು ನಮಗೆ ಗೊತ್ತಿರುವಂತ ವಿಚಾರ. ಇವಾಗ ತಲೆ ಮೂಲಕ 2 ರೇ ತಗೋಬೇಕು ತಾನೆ. ಸೊ ನಾನು ಪ್ಯಾರಲಲ್ ಆಗಿ ಬಿಟ್ಕೊಂಡು ರಿಫ್ಲೆಕ್ಷನ್ ಮಾಡ್ತೀನಿ, ಫೈನ್. ಅಥವಾ ಇದ್ರ ಮೂಲಕ ಬಿಟ್ಕೊಂಡು ಪ್ಯಾರಲಲ್ ಆಗಿ ಬಿಡ್ತೀನಿ, ಫೈನ್. ಏನು ಮಾಡಿದ್ರು ಫೈನ್, ಓಕೆನಾ. ಸೊ ನಾನು ತಲೆ ಮೂಲಕ 2 ಬಿಡ್ಬೇಕು ತಾನೆ. ಸೊ ಒಂದನ್ನು ನಾನು ಪ್ಯಾರಲಲ್ ಆಗಿ ಬಿಟ್ಕೋತೇನೆ, ಒಂದು ರೇಯನ್ನು ಪ್ಯಾರಲಲ್ ಆಗಿ ಇಟ್ಕೋತೇನೆ, ಓಕೆನಾ ಗೈಸ್. ಈ ರೀತಿಯಾಗಿ ಬರುತ್ತೆ, ಓಕೆ. ಒಂದು ರೇಯನ್ನು ಪ್ಯಾರಲಲ್ ಆಗಿ ಇಟ್ಕೋತೇನೆ. ಪ್ಯಾರಲಲ್ ಆಗಿ ಬಂದಿರೋದು ಹೇಗೆ ಹೋಗ್ಬೇಕಪ್ಪ? ಪ್ಯಾರಲಲ್ ಆಗಿ ಬಂದಿರೋದು ಫೋಕಸ್ನ ಮೂಲಕ ಹೋಗ್ಬೇಕು, ಕರೆಕ್ಟಾ? ಸೊ ಪ್ಯಾರಲಲ್ ಆಗಿ ಬಂದಿರೋದು ಫೋಕಸ್ನ ಮೂಲಕ ಹೋಗಬೇಕು, ಓಕೆನಾ. ಹೋಯ್ತಾ ಫೋಕಸ್ನ ಮೂಲಕ? ಕಾಣಿಸ್ತಾ ಇದೆ ನಿಮಗಿದು ಅಲ್ಲಿ ಇಟ್ಟಿರೋದು? ಕಾಣಿಸ್ತಾ ಇಲ್ವಾ? ಐ ಆಮ್ ಸಾರಿ ಗೈಸ್, ಐ ಆಮ್ ಸಾರಿ. ಇವಾಗ ಕಾಣಿಸ್ತಾ ಇದೆಯಾ? ಎಸ್, ಇವಾಗ ಕಾಣಿಸ್ತಾ ಇದೆ, ಓಕೆನಾ. ಸೊ ಹಿಂದಿನ ಕಾಣಿಸಿತ್ತು ತಾನೆ? ಐ ಥಿಂಕ್ ಹಿಂದಿನದ್ದು ಕಾಣಿಸಿರುತ್ತೆ, ಇದೊಂದು ಕಾಣಿಸಿರಲ್ಲ. ಇದನ್ನು ನಾನು ಒಂದು ಸ್ವಲ್ಪ ಹೊಸದಾಗಿಂದ ಮಾಡಲಾ? ಹೊಸದಾಗಿಂದ ಮಾಡ್ತೇನೆ, ಓಕೆನಾ. ಸ್ವಲ್ಪ ಹೊಸದಾಗಿಂದ ಮಾಡ್ತೇನೆ, ಯಾಕಂದರೆ ನಿಮ್ಮ ಯಾವ ಅಂಶದಲ್ಲೂ ನಿಮ್ಗೆ ಯಾವ ಪಾಯಿಂಟಲ್ಲೂ ನಿಮಗೆ ಡೌಟ್ ಇರಬಾರ್ದು ಅಂತ ಅಷ್ಟೇ, ಮತ್ತೇನೂ ಅಲ್ಲ. ನಾವು ಫಸ್ಟ್ ಏನು ಮಾಡಿದ್ವಿ? ಇನ್ಫಿನಿಟಿಲಿ ಇಟ್ಟು ನೋಡಿದ್ವಿ, ಆಮೇಲೆ ಸಿ ನಿಂದ ಒಂದು ಸ್ವಲ್ಪ ಈ ಕಡೆ ಇಟ್ಟು ನೋಡಿದ್ವಿ, ಆಮೇಲೆ ಸಿ ಮೇಲೆ ಇಟ್ಟು ನೋಡಿದ್ವಿ, ಸಿ ಎಫ್ ಮಿಡ್ಲ್ ಇಟ್ಟು ನೋಡಿದ್ವಿ, ಎಫ್ ಮೇಲೆ ಇಟ್ಟು ನೋಡಿದ್ವಿ. ಇವಾಗ ಈ ಕಡೆಗೆ ಇಟ್ಟು ನೋಡೋಣ, ಓಕೆನಾ. ಸೊ ನಾನು ಆಬ್ಜೆಕ್ಟ್ನ ಇಲ್ಲಿ ಇಟ್ಕೋತೇನೆ, ಇಲ್ಲಿ ಆಬ್ಜೆಕ್ಟ್ನ ಇಟ್ಕೋತೇನೆ, ಓಕೆನಾ. ಆಬ್ಜೆಕ್ಟನ್ನು ಇಲ್ಲಿ ಇಟ್ಕೋತೇನೆ. ಇದು ಆದಷ್ಟು ಚಿಕ್ಕದು ಬಿಡಿಸಿ, ಓಕೆನಾ, ಯಾಕಂದರೆ ಡಯಾಗ್ರಾಮ್ ಬಿಡಿಸೋದಕ್ಕೂ ಈಸಿ ಆಗುತ್ತೆ. ಸೊ ಇದನ್ನು ಆದಷ್ಟು ಚಿಕ್ಕದು ಬಿಡಿಸಿ, ಯಾಕಂದರೆ ನಮ್ಗೆ ಸಿಗುವಂಥ ಇಮೇಜ್ ತುಂಬ ದೊಡ್ಡದು ಸಿಗುತ್ತೆ, ಅದಕ್ಕೇನೆ. ಸೊ ಇಲ್ಲಿ ಇಟ್ಕೋತೇನೆ. ಹೇಗೆ ಬಿಡಿಸ್ಕೋಬಹುದು? ಒಂದನ್ನು ನಾನು ಪ್ಯಾರಲಲ್ ಆಗಿ ಎಳ್ಕೋಬಹುದು, ಓಕೆನಾ. ಸೊ ಪ್ಯಾರಲಲ್ ಆಗಿ ಬಂದಿರೋ ರೇ ಹೇಗೆ ಹೋಗ್ಬೇಕಪ್ಪ? ಪ್ಯಾರಲಲ್ ಆಗಿ ಬಂದಿರುವಂಥ ರೇ ರಿಫ್ಲೆಕ್ಷನ್ ಆದಮೇಲೆ ಫೋಕಸ್ನ ಮೂಲಕ ಹೋಗಬೇಕು, ಕರೆಕ್ಟಾ. ಸೊ ಪ್ಯಾರಲಲ್ ಆಗಿ ಬಂದಿರುವಂಥ ರೇ ರಿಫ್ಲೆಕ್ಷನ್ ಆದಮೇಲೆ ಫೋಕಸ್ನ ಮೂಲಕ ಹೋಗುತ್ತೆ. ಇನ್ನೊಂದು ರೇಯನ್ನು ಹೇಗೆ ತಗೋಬಹುದು ನಾನು? ಇನ್ನೊಂದು ರೇಯನ್ನು ಸಿ ಮೂಲಕ ಇದ್ರ ತಲೆ ಮೇಲಿಂದನೂ ಬಿಡಿಸ್ಕೋಬಹುದು, ಓಕೆನಾ. ಈ ರೀತಿಯಾಗೂ ಬಿಡಿಸ್ಕೋಬಹುದು. ಸಿ ಮೂಲಕ ತಲೆಯನ್ನು ಬಿಡಿಸೋದು ಏನಾಗುತ್ತೆ? ಸಿ ಮೂಲಕ ಬಿಟ್ಟಿರೋದು ಈಗ ಬಂದ್ರೆ ಏನಾಗುತ್ತೆ? ರಿಫ್ಲೆಕ್ಟ್ ಆಗಿ ವಾಪಸ್ ಅದೇ ಡೈರೆಕ್ಷನ್ ಹೋಗುತ್ತೆ. ಅಥವಾ ನಾನು ಇನ್ನೊಂದು ಮೆಥಡ್ ಮಾಡ್ಬೋದು, ಏನಪ್ಪ ಅಂದರೆ ಇದನ್ನ ಇಲ್ಲಿಟ್ಕೊಂಡು ಪಿನಲ್ಲಿ ಇಟ್ಕೊಂಡು, ಓಕೆನಾ, ಇಲ್ಲಿ ರಿಫ್ಲೆಕ್ಷನ್ ಆಗೋ ರೀತಿಯಲ್ಲಿ ಮಾಡ್ಬೋದು. ಇಲ್ಲಿ ರಿಫ್ಲೆಕ್ಷನ್ ಆದಾಗ ಏನಾಗುತ್ತೆ? ಇಲ್ಲಿ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಆಗುತ್ತೋ ಅಷ್ಟೇ ಆ್ಯಂಗಲ್ ಇಲ್ಲಿ ಕೂಡ ಕ್ರಿಯೇಟ್ ಆಗಬೇಕು, ಓಕೆನಾ. ಅಷ್ಟೇ ಆ್ಯಂಗಲ್ ಇಲ್ಲಿ ಕೂಡ ಕ್ರಿಯೇಟ್ ಆಗಬೇಕು. ಸೊ ಆ ರೀತಿಯಾಗಿ ಬಿಡಿಸ್ಕೊಳ್ಳಿ. ಈಗ ನೋಡಿ 2 ಆ್ಯಂಗಲ್ ಸೇಮ್ ಇದೆ, ಸೊ ಆ ರೀತಿಯಾಗಿ ಬಿಡಿಸ್ಕೊಳ್ಳಿ. ಸೊ ಹೀಗೆ ಬಂದಿರೋ ರೇ ಏನಾಗುತ್ತೆ? ಹೀಗೆ ಹೋಗುತ್ತೆ. ನೋಡ್ರಪ್ಪ, 2 ರೇಯನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಒಂದು ರೇ ಹೇಗೆ ಹೋಗ್ತಾ ಇದೆ? ಒಂದು ರೇ ಹೀಗೆ ಹೋಗ್ತಾ ಇದೆ, ಓಕೆನಾ. ಪ್ಯಾರಲಲ್ ಆಗಿ ಬಂದಿರೋದು ಒಂದು ರೇ ಹೀಗೆ ಹೋಗ್ತಾ ಇದೆ. ಇನ್ನೊಂದು ರೇ ರಿಫ್ಲೆಕ್ಷನ್ ಆದಮೇಲೆ ಆ್ಯಂಗಲನ್ನು ಕರೆಕ್ಟ್ ಮಾಡಿಕೊಂಡು ಅಷ್ಟೇ ಆ್ಯಂಗಲ್ ಇಟ್ಕೊಂಡು ಹೇಗೆ ಹೋಗ್ತಾ ಇದೆ? ಹೀಗೆ ಹೋಗ್ತಾ ಇದೆ. ಈ 2 ರೇಯನ್ನು ನೀವು ನೋಡಿದ್ರೆ ಅವೆರಡು ಪ್ಯಾರಲಲ್ ಆಗಿದಾವ? ಇಲ್ಲ, ಈ ರೀತಿಯಾಗಿ ಹೋಗ್ತಾ ಇದೆ. ಹೋಗ್ತಾ ಹೋಗ್ತಾ ಲೆಫ್ಟ್ ಸೈಡಿಗೆ ಹೋಗ್ತಾ ಹೇಗೆ ಹೋಗ್ತಾ ಇದೆ? ಅಗಲ ಆಗ್ತಾ ಹೋಗ್ತಾ ಇದೆ. ಅಂದ್ರೆ ಈ ರೇ ಲೆಫ್ಟ್ ಸೈಡಿಗೆ ಹೋದ್ರೆ ಮೀಟ್ ಆಗಲ್ಲ, ಬಟ್ ಇದನ್ನ ನಾವು ಹೇಗಾದ್ರೂ ರೈಟ್ ಸೈಡಿಗೆ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಮೀಟ್ ಆಗಬಹುದು, ಓಕೆನಾ. ಸೊ ಇದನ್ನ ನಾವೇನ್ ಮಾಡೋಣ? ಇದನ್ನ ನಾವು ರೈಟ್ ಸೈಡಿಗೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ, ಓಕೆನಾ. ಸೊ ಇದನ್ನ ರೈಟ್ ಸೈಡಿಗೆ ಎಕ್ಸ್ಟೆಂಡ್ ಮಾಡೋಣ. ಈ ರಿಫ್ಲೆಕ್ಟ್ ಆಗಿ ಹೋಗ್ತಾ ಇರೋ 2 ರೇಸ್ ಏನಿದಾವಲ್ವಾ, ಇದನ್ನ ನಾವು ರೈಟ್ ಸೈಡಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದನ್ನ ರೈಟ್ ಸೈಡಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ನನ್ಗೆ ಎಲ್ಲಿ ಸಿಕ್ಕಿದೆ? ಇಲ್ಲಿ ಸಿಕ್ಕಿದೆ. ಯಾವುದ್ರ ಇಮೇಜ್ ಇಲ್ಲಿ ಸಿಕ್ಕಿರೋದು? ತಲೆಯಿಂದ ಹೊರಟಿರುವಂಥದ್ದು ಇಲ್ಲಿ ಸಿಕ್ಕಿದೆ. ಸೊ ಈ ಪಾಯಿಂಟಲ್ಲಿ ಏನು ಸಿಗುತ್ತೆ ನನಗೆ? ತಲೆ ಸಿಗುತ್ತೆ. ಬಾಲ ಎಲ್ಲಿ ಸಿಗಬೇಕು? ಈ ರಿಫ್ಲೆಕ್ಟ್ ಆಗಿ ಹೀಗೆ ಹೋಗಿದೆ. ಸೊ ಬಾಲವನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೋತೀನಿ ನಾನು, ಬಾಲ ಸಿಕ್ಕಿರೋ ಜಾಗನೂ. ಸೊ ನಾನು ಇದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೋತೇನೆ. ಸಿಕ್ಕಿರೋದಲ್ಲಿ ಇಲ್ಲಿ ಸಿಗುತ್ತೆ. ಇದು ನಮಗೆ ಸಿಕ್ಕಿರುವಂಥ ಇಮೇಜು, ಓಕೆನಾ ಗೈಸ್? ಕ್ಲಿಯರಾ? ಈ 2 ವಿಷಯ ಕ್ಲಿಯರಾ? ಸೊ ಇವಾಗ ನೋಡಿ, ಇರೋದಕ್ಕಿಂತ ದೊಡ್ಡದಾಗಿ ಸಿಗ್ತಾ ಇದೆ, ಇರೋದಕ್ಕಿಂತ ದೊಡ್ಡದಾಗಿ ಸಿಗ್ತಾ ಇದೆ. ಇದು ನಮಗೆ ಸಿಗ್ತಾ ಇರೋದು ರಿಯಲ್ ಇಮೇಜಾ ವರ್ಚುವಲ್ ಇಮೇಜಾ? ಇದು ಮಿರರ್ ಇತ್ತು, ಈ ಕಡೆಯಿಂದ ಬಿಟ್ಟಿರುವ ರೇ ರಿಫ್ಲೆಕ್ಟ್ ಆಗಿ ಈ ಕಡೆಗೆ ಎಲ್ಲೋ ಇಮೇಜ್ ಸಿಗ್ತಾ ಇದೆ ಅಂದ್ರೆ ಅದು ಆವಾಗ ರಿಯಲ್ ಇಮೇಜ್ ಆಗ್ತಾ ಇತ್ತು. ಬಟ್ ಇಲ್ಲಿ ಬಿಟ್ಟಿರುವಂಥ ರೇ ಎಲ್ಲಿ ಸಿಗ್ತಾ ಇದೆ ನಮಗೆ? ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಸಿಗ್ತಾ ಇದೆ ಅಂದ್ರೆ ಇದನ್ನ ನಾನು ರಿಯಲ್ ಇಮೇಜ್ ಅಂತ ಕರಿಬೋದಾ? ಇಲ್ಲ, ಇದನ್ನ ನಾನು ವರ್ಚುವಲ್ ಇಮೇಜ್ ಅಂತ ಕರಿಬೋದು. ಮತ್ತೆ ರಿಯಲ್ ಇಮೇಜ್ ಎಲ್ಲೆಲ್ಲಿ ಸಿಗ್ತಾ ಇದೆ ಅಲ್ವಾ, ಎಲ್ಲನೂ ತಲೆ ಕೆಳಗಾಗಿ ಉಲ್ಟಾ ಇದೆ ನೋಡಿ. ಬಟ್ ಇಲ್ಲಿ ಸಿಗ್ತಾ ಇಲ್ಲಿ ನೋಡಿ ವರ್ಚುವಲ್ ಇಮೇಜ್ ಸಿಗ್ತಾ ಇದೆ. ಇದು ಹೇಗೆ ಸಿಗ್ತಾ ಇದೆ? ಇದು ನೇರವಾಗಿ ಸಿಗ್ತಾ ಇದೆ, ಇರೆಕ್ಟ್ ಆಗಿ ಸಿಗ್ತಾ ಇದೆ, ಓಕೆನಾ ಗೈಸ್? ಇವಾಗ ಈ ಮಿರರ್ ಬಗ್ಗೆ ಇರುವಂಥ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಐ ಹೋಪ್ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇವಾಗ ಲೆನ್ಸ್ ಬಗ್ಗೆ ನೋಡೋಣ. ಲೆನ್ಸಿಗೆ ಏನ್ ರೂಲ್ಸ್ ಅಂತ ನೋಡೋಣ. ಓಕೆ, ಎರಡೇ ರೂಲ್ ತಲೆಯಲ್ಲಿ ಇಟ್ಕೊಂಡ್ರೆ ಆಯ್ತು. ರೂಲ್ ನಂಬರ್ 1 ಇದಂತೂ ನಮಗ್ ಗೊತ್ತೇ ಇದೆ. ಪ್ಯಾರಲಲ್ ಆಗಿ ಬಂದಿರುವಂತ ರೇ ಹೇಗೆ ಹೋಗ್ಬೇಕಪ್ಪ? ಫೋಕಸ್ ಮೂಲಕ ಹೋಗ್ಬೇಕು, ಹೌದಾ? ಇದ್ರದ್ದು ಹೇಳಿ, ಇದ್ರ ವಾಯ್ಸ್ ವರ್ಷ, ಇದ್ರ ಉಲ್ಟಾ ಹೇಳಿ. ಏನಪ್ಪಾ ಅಂದ್ರೆ ಫೋಕಸ್ ಮೂಲಕ ಬಂದಿರುವಂತ ರೇ ಹೆಂಗ್ ಹೋಗ್ಬೇಕಪ್ಪ? ಇದ್ರೆ ಸಪೋಸ್ ಫೋಕಸ್ ಮೂಲಕನೇ ಹೋಯ್ತು ಅಂತ ಇಟ್ಕೊಳ್ಳಿ. ಫೋಕಸ್ ಮೂಲಕ ಹೋಗಿರೋ ರೇ ಹೆಂಗ್ ಹೋಗ್ಬೇಕು? ಫೋಕಸ್ ಮೂಲಕ ಹೋಗಿರುವಂತ ರೇ ಪ್ಯಾರಲಲ್ ಆಗಿ ಹೋಗ್ಬೇಕು. ಪ್ಯಾರಲಲ್ ಆಗಿ ಬಂದಿರೋದು ಫೋಕಸ್ ಮೂಲಕ ಹೋಗ್ಬೇಕು, ಫೋಕಸ್ ಮೂಲಕ ಬಂದಿರೋದು ಪ್ಯಾರಲಲ್ ಆಗಿ ಹೋಗ್ಬೇಕು, ಅಷ್ಟೇ.
ರೂಲ್ ನಂಬರ್ 2 ಏನಪ್ಪಾ ಅಂದ್ರೆ ಇದು ಮತ್ತೂ ಸಿಂಪಲ್. ಏನಪ್ಪಾ ಅಂದ್ರೆ ಇಲ್ಲಿ ಆಪ್ಟಿಕಲ್ ಸೆಂಟರ್ ಕಾಣಿಸ್ತಾ ಇದೆಯಲ್ವಾ, ಆಪ್ಟಿಕಲ್ ಸೆಂಟರ್ ಮೂಲಕ ಹೋಗಿರುವಂತ ರೇ ಏನೂ ಡಿಫ್ಲೆಕ್ಷನ್ ಆಗದೆ ತನ್ನ ಪಾಡಿಗೆ ತಾನು ಸ್ಟ್ರೇಟ್ ಆಗಿ ಹೋಗಬೇಕು. ಏನಪ್ಪಾ, ಆಪ್ಟಿಕಲ್ ಸೆಂಟರ್ ನ ಮೂಲಕ ಹೋಗಿರುವಂತ ರೇ ಏನು ಡಿಫ್ಲೆಕ್ಷನ್ ಆಗದೆ ತನ್ನ ಪಾಡಿಗೆ ತಾನು ಸ್ಟ್ರೇಟ್ ಆಗಿ ಹೋಗಬೇಕು ಅಷ್ಟೇ. ಓಕೆನಾ? ಸೊ 2 ರೂಲ್ಸ್ ಕ್ಲಿಯರ್ ಗೈಸ್. ಇವಾಗ ಲೆನ್ಸ್ ಬಗ್ಗೆ ಎಲ್ಲ ಡಯಾಗ್ರಾಮ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಇವಾಗ ಲೆನ್ಸಿನ ಬಗ್ಗೆ ನೋಡುವ. ಸೇಮ್ ಹಿಂದೆ ನಾವು ಮಿರರ್ ಬಗ್ಗೆ ಏನು ನೋಡಿದ್ವಲ್ವ ಅದೇ ರೀತಿ. ಫಸ್ಟ್ ಏನು ಮಾಡೋಣ, ಇನ್ಫಿನಿಟಿಯಲ್ಲಿ ಇಟ್ಕೊಳ್ಳೋಣ. ಆಮೇಲೆ 2F ನಿಂದ ಒಂದು ಸ್ವಲ್ಪ 2F ಜಾಗದಲ್ಲಿ ಅಲ್ಲೇನಿತ್ತು C ಅಂತ ಇತ್ತು, ಇಲ್ಲಿ 2F ಇದೆ ಹೌದಾ. ಸೊ 2F ನಿಂದ ಒಂದು ಸ್ವಲ್ಪ ಈ ಕಡೆಗೆ ಇಟ್ಕೊಳ್ಳೋಣ, ಆಮೇಲೆ 2F ಮೇಲೆ ಇಟ್ಕೊಳ್ಳೋಣ, ಆಮೇಲೆ ಇವೆರಡು ಮೇಲೆ ಇಡೋಣ, F ಮೇಲೆ ಇಡೋಣ, ಆಮೇಲೆ ಇಲ್ಲಿ ಇಡೋಣ. ಸೊ ಯಾವ್ಯಾವ ರೀತಿ ಇಮೇಜಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ? ಸೊ ಈ ಕಡೆ ಇರೋದಕ್ಕೆಲ್ಲ ನಾವೇನಂತ ಕರ್ಕೋಬೇಕು, 1 1 ಅಂತ ಹಾಕೋಬೇಕು. ಈ ಕಡೆ ಇರೋದೆಲ್ಲ 2 2. ಓಕೆನಾ? ಇದು 2F1 F1, ಇದು F2, ಇದು 2F2. ಇದೇ ರೀತಿಲಿ ಎಲ್ಲದಕ್ಕೂ ನೀವು ನೇಮಿಂಗ್ ಮಾಡ್ಕೊಂಡ್ಬಿಡಿ, ಚೆನ್ನಾಗಿರುತ್ತೆ ಅವಾಗ. ಓಕೆನಾ? ಈ ಕಡೆ 1 1, ಈ ಕಡೆಗೂ 2 2, ಈ ಕಡೆಗೆ 1 1, ಈ ಕಡೆ 2 2. ಓಕೆ, ಸೊ ಈ ರೀತಿಯಾಗಿ ನೇಮಿಂಗ್ ಮಾಡೋದು. ಸೊ ನೇಮಿಂಗ್ ಮಾಡೋದ್ರ ಬಗ್ಗೆನೂ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಸೊ ಇವಾಗ ಅದನ್ನು ಮತ್ತೆ ಹೇಳ್ತಾ ಕೂರಲ್ಲ. ಇವಾಗ ಡೈರೆಕ್ಟಾಗಿ ಇಮೇಜ್ ಯಾವ ರೀತಿಯಾಗಿ ಇಟ್ಕೊಳ್ಳೋದು, ಆಬ್ಜೆಕ್ಟಲ್ಲಿ ಇಟ್ಕೊಂಡು ಇಮೇಜಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡ್ತೀನಿ, ನಾನು ಇಮೇಜನ್ನು ನಾನು ಆಬ್ಜೆಕ್ಟನ್ನು ತುಂಬ ದೂರ ಇಟ್ಕೋತೀನಿ. ಎಲ್ಲಿ ಇಟ್ಕೋತೀನಪ್ಪ ಆಬ್ಜೆಕ್ಟನ್ನು ಅಂದರೆ ಇನ್ಫಿನಿಟಿಲಿ ಇಟ್ಕೋತೀನಿ. ಓಕೆನಾ? ಆಬ್ಜೆಕ್ಟ್ ಇಟ್ಕೊಂಡಿರೋದು ಇನ್ಫಿನಿಟಿಲಿ. ಸೊ ಇನ್ಫಿನಿಟಿಲಿಂದ ಆಬ್ಜೆಕ್ಟ್ ಬಂದಾಗ ಏನಾಗುತ್ತೆ, ಸೊ ನಾನೇನು ಮಾಡ್ತೀನಿ, ಫಸ್ಟ್ ಒಂದನ್ನು 2 ರೇ ತೊಗೋಬೇಕಲ್ವ, ತಲೆಯಿಂದ ಎಲ್ಲಿ ಬರುತ್ತೆ ನೋಡ್ತೀನಿ. ಓಕೆನಾ? ಸೊ ಕಾಲಿಂದ 1 ರೇ ತೊಗೋತೀನಿ. ಓಕೆನಾ? ಸೊ 2 ರೇ ಹೇಗಿದೆಯಪ್ಪ, ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿ ಬಂದಿರೋದು ಹೇಗೆ ಹೋಗಬೇಕು, ಪ್ಯಾರಲಲ್ ಆಗಿ ಬಂದಿರೋದು ಫೋಕಸ್ನ ಮೂಲಕ ಹೋಗಬೇಕು. ಸರಿನಾ? ಸೊ ಫೋಕಸ್ ಇಲ್ಲಿದೆ, ಸೊ ಫೋಕಸ್ನ ಮೂಲಕ ಹೋಗುತ್ತೆ. ಇದು ಕೂಡ ಎಲ್ಲಿಂದ ಹೋಗಬೇಕು, ಇದು ಕೂಡ ಫೋಕಸ್ನ ಮೂಲಕ ಹೋಗಬೇಕು. ಸೊ ಎಷ್ಟೇ ರೇ ನೀವು ಅಲ್ಲಿ ತಗೊಳ್ಳಿ, ಎಲ್ಲನೂ ಫೋಕಸ್ ಮೂಲಕನೇ ಬರುತ್ತೆ. ಸೊ ಇದರದ್ದು ಯಾವುದೇ ಪಾಯಿಂಟ್ ತೊಗೊಂಡ್ರು ಅದು ಎಲ್ಲಿ ಸಿಗ್ತಾ ಇದೆ, ನಮಗೆ ಫೋಕಸ್ನಲ್ಲಿ ಸಿಗ್ತಾ ಇದೆ. ಸೊ ಸೇಮ್ ಕೆಲಸ ನಾವು ಹಿಂದೆಲ್ಲ ಮಾಡ್ತಿದ್ದಲ್ವಾ ಚಿಕ್ಕವರಿದ್ದಾಗೆಲ್ಲ. ಒಂದು ಈ ರೀತಿ ಪೀನ ಮಸೂರ ಸಿಕ್ತು, ಈ ರೀತಿ ನಮ್ಮ ಕಾನ್ವೆಕ್ಸ್ ಲೆನ್ಸ್ ಸಿಕ್ತು ಅಂತಂದರೆ ಸೂರ್ಯನ ಲೈಟ್ಸ್ ಎಲ್ಲ ನಾವು ಇಟ್ಕೊಂಡು ಕಾಗದ ಸುಡ್ತಿದ್ವಿ. ಇದೇ ಟೆಕ್ನಾಲಜಿ ಇದೇ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಾಗದ ಸುಡ್ತಿದ್ವಿ. ಸೊ ಸೂರ್ಯನ ಕಿರಣ ಎಲ್ಲ ಒಂದು ಕಡೆಗೆ ಫೋಕಸ್ ಆಗ್ತಾ ಇತ್ತು. ಸೂರ್ಯನ ಆಬ್ಜೆಕ್ಟ್ ತುಂಬ ದೂರದಲ್ಲಿದೆ ತಾನೆ. ಸೊ ನಾವು ಅದನ್ನು ತುಂಬ ದೂರ ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ಸೂರ್ಯನಿಂದ ಬಂದಿರೋ ರೇಸ್ ಎಲ್ಲ ಏನಾಗ್ತಾ ಇತ್ತು, ಒಂದು ಕಡೆಗೆ ಸೇರಿಕೊಂಡು, ಸೂರ್ಯನಿಂದ ಬಂದಿರುವಂಥ ರೇಸ್ ಎಲ್ಲ ಒಂದು ಕಡೆಗೆ ಸೇರಿಕೊಂಡು ಇಲ್ಲಿ ಎಲ್ಲ ಒಂದೇ ಕಡೆ ಫೋಕಸ್ ಆಗ್ತಾ ಇತ್ತು. ಸೊ ಆವಾಗ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇತ್ತು, ಅದು ಪೇಪರ್ ಉರಿಯೋದಕ್ಕೆ ಶುರು ಆಗ್ತಾ ಇತ್ತು. ಇವಾಗ ಬರೋಣ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಇವಾಗ ಏನಾಗತ್ತೆ, ನಾವೇನು ಮಾಡೋಣ, ಆಬ್ಜೆಕ್ಟನ್ನು ಇಲ್ಲಿ ಇಟ್ಕೊಳ್ಳೋಣ. ಓಕೆನಾ? 2F ನಿಂದ ಒಂದು ಸ್ವಲ್ಪ ಈ ಕಡೆಗೆ ಆಬ್ಜೆಕ್ಟನ್ನು ಇಟ್ಕೊಳ್ಳೋಣ. ಇಮೇಜ್ ಯಾವ ರೀತಿಯಾಗಿ ಸಿಗುತ್ತೆ ಅಂತ ನೋಡೋಣ. ಓಕೆನಾ? ಸೊ ಫಸ್ಟ್ ಏನು ಮಾಡೋಣ, ಫುಲ್ ಇಲ್ಲಿವರೆಗೆ ಇಟ್ಕೋತೀನಿ ನಾನು. ಫಸ್ಟು ಕಾಲಿಂದ ಬಿಟ್ಟಿರೋದು ಹೇಗೆ ಹೋಗುತ್ತೆ, ಕಾಲಿಂದ ಬಿಟ್ಟಿರೋದು ಆಪ್ಟಿಕಲ್ ಸೆಂಟರ್ ಮೂಲಕ ಹೋಗುತ್ತೆ. ಆಪ್ಟಿಕಲ್ ಸೆಂಟರ್ ಮೂಲಕ ಹೋಗುತ್ತೆ ಅಂದರೆ ಅದು ಏನು ಚೇಂಜಸ್ ಆಗಲ್ಲ, ಸ್ಟ್ರೇಟ್ ಆಗಿ ತನ್ನ ಪಾಡಿಗೆ ತಾನು ಹೋಗ್ಬಿಡುತ್ತೆ. ಹೌದಾ? ಸೊ ಕಾಲಿಂದ ಬಿಟ್ಟಿರೋದು ಹೀಗೆ. ತಲೆಯಿಂದ 2 ರೇ ತಗೊಳ್ಳೋಣ. ಒಂದು ಪ್ಯಾರಲಲ್ ಆಗಿ ತಗೋತೀನಿ. ಪ್ಯಾರಲಲ್ ಆಗಿ ತಗೊಂಡಿರೋದು ಹೇಗೆ ಹೋಗಬೇಕು, ಪ್ಯಾರಲಲ್ ಆಗಿ ತಗೊಂಡಿರೋದು ಫೋಕಸ್ನ ಮೂಲಕ ಹೋಗಬೇಕು. ಕರೆಕ್ಟಾ? ಸೊ ಪ್ಯಾರಲಲ್ ಆಗಿ ತಗೊಂಡಿರೋದು ಹೇಗೆ ಹೋಗಬೇಕು, ಫೋಕಸ್ನ ಮೂಲಕ ಹೋಗಬೇಕು. ಅದೇ ರೀತಿ ಇನ್ನೊಂದು ರೇಯನ್ನು ನಾನು ಹೇಗೆ ತಗೋತೀನಿ, ಇನ್ನೊಂದು ರೇಯನ್ನು ನಾನು ಇದ್ರ ಮೂಲಕ ಆಪ್ಟಿಕಲ್ ಸೆಂಟರ್ನ ಮೂಲಕ ತಗೋಬಹುದು. ಸೊ ಆಪ್ಟಿಕಲ್ ಸೆಂಟರ್ನ ಮೂಲಕ ಬಿಟ್ಟರೆ ಹೇಗೆ ಹೋಗ್ಬೇಕು, ಅದು ಸ್ಟ್ರೇಟ್ ಆಗಿ ತನ್ನ ಪಾಡಿಗೆ ತಾನೇ ಹೋಗಬೇಕು. ಹೌದಾ? ಸೊ ನಮ್ಗೆ ಇಮೇಜಲ್ಲಿ ಸಿಗ್ತಾ ಇದೆ, ಇಮೇಜು ಇಲ್ಲಿ ಸಿಗ್ತಾ ಇದೆ. ಇಮೇಜಲ್ಲಿ ತಲೆಯಿಂದ ಹೊರಟಿರುವಂಥ 2 ರೇ ಎಲ್ಲಿ ಮೀಟ್ ಆಗ್ತಾ ಇದೆ, ಇಲ್ಲಿ ಮೀಟ್ ಆಗ್ತಾ ಇದೆ. ಸೊ ತಲೆ ಎಲ್ಲಿ ಸಿಗಬೇಕು, ಇಲ್ಲಿ ಸಿಗಬೇಕು. ಸೊ ಯಾವ ರೀತಿಯಾಗಿ ಸಿಗುತ್ತೆ, ಈ ರೀತಿಯಾಗಿ ಸಿಗುತ್ತೆ. ಸೊ ಇವಾಗ ಸಿಗ್ತಾ ಇರೋದು ರಿಯಲ್ ಇಮೇಜಾ ಅಥವಾ ಏನಂತಾರೆ ಅದಕ್ಕೆ, ಒಂದು ರಿಯಲ್ ಇಮೇಜ್ ಅಥವಾ ವರ್ಚುವಲ್ ಇಮೇಜಾ? ಇದು ಲೆನ್ಸು. ಈ ಕಡೆಯಿಂದ ಬಿಟ್ಟಿರುವಂಥ ಲೈಟ್ ರೇಸ್ ಈ ಕಡೆಗೆ ಹೋಗಬೇಕು. ಹೌದಾ? ಸೊ ಈ ಕಡೆ ಆಬ್ಜೆಕ್ಟ್ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಲೈಟ್ ರೇಸ್ ಎಲ್ಲ ಪಾಸ್ ಆಗಿ ಇನ್ನೊಂದು ಕಡೆ, ಯಾಕಂದ್ರೆ ಲೈಟ್ ಇದು ಟ್ರಾನ್ಸ್ಪರೆಂಟ್, ಈ ಕಡೆ ನೋಡಿರೋದು ಆ ಕಡೆ ಕಾಣಿಸುತ್ತೆ. ಹೌದಾ? ಲೆನ್ಸು. ಸೊ ಈ ಕಡೆಯಿಂದ ಬಿಟ್ಟಿರೋದು ಈ ಕಡೆಗೆ ಸೇರ್ಕೊಂಡಿದೆ. ಸೊ ಲೆನ್ಸ್ ಥರ ಲೈಟ್ ಅನ್ನೋದು ಪಾಸ್ ಮಾಡಿದೆ. ಸೊ ಪಾಸ್ ಮಾಡಿ ಇಮೇಜನ್ನು ಕೂಡ ಈ ಕಡೆಗೆ ಪಾಸ್ ಮಾಡಿದೆ. ಸೊ ಈ ಇಮೇಜ್ ಈ ಕಡೆಗೆ ನ್ಯಾಚುರಲ್ ಆಗಿ ಎಲ್ಲಿ ಸಿಗಬೇಕಿತ್ತು ಅಲ್ಲೇ ಸಿಗ್ತಾ ಇದೆ. ಹೀಗಾಗಿ ನಮ್ಗೆ ಸಿಗ್ತಾ ಇರೋದು ರಿಯಲ್ ಇಮೇಜ್. ಮತ್ತು ಇದು ಉಲ್ಟಾನೂ ಇದೆ. ಹೌದಾ? ಸೊ ಉಲ್ಟಾ ಇರೋದು ನೋಡಿದ್ಕೊಳ್ಳೆ ನಾವು ಅದು ರಿಯಲ್ ಇಮೇಜ್ ಅಂತಲೂ ಹೇಳ್ಬೋದು. ಸರಿನಾ? ಇವಾಗ ಏನು ಮಾಡೋಣ, 2F ಇಟ್ಕೊಂಡ್ಬಿಡೋಣ, 2F1 ಇಟ್ಕೊಂಡ್ಬಿಡೋಣ. ಓಕೆನಾ? ಇವಾಗ ಇಮೇಜ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಏನು ಸೇಮ್ ರೂಲ್ ಅಪ್ಪ, ಸೇಮ್ ರೂಲು. ನಾವೇನು ಮಾಡೋಣ, ಒಂದನ್ನು ಈ ರೀತಿಯಾಗಿ ತಗೊಳ್ಳೋಣ. ಹೇಗೆ ಹೋಗ್ಬೇಕದು, ಫೋಕಸ್ನ ಮೂಲಕ ಹೋಗಬೇಕು. ಓಕೆನಾ? ಸೊ ಇದು ಫೋಕಸ್ನ ಮೂಲಕ ಹೋಗುತ್ತೆ. ಇನ್ನೊಂದನ್ನು ಹೇಗೆ ತಗೊಳ್ಳೋಣ, ಇನ್ನೊಂದನ್ನು ಆಪ್ಟಿಕಲ್ ಸೆಂಟರ್ನ ಮೂಲಕ ಬಿಡೋಣ. ಓಕೆನಾ? ಎಲ್ಲಾಯಿತು, ಆಪ್ಟಿಕಲ್ ಸೆಂಟರ್ ಇಲ್ಲಿದೆ. ಸೊ ಆಪ್ಟಿಕಲ್ ಸೆಂಟರ್ನ ಮೂಲಕ ಬಿಡೋಣ. ಓಕೆನಾ? ಓಹೋ, ಎಲ್ಲಿ ಮೀಟ್ ಆಯಿತು,
ಒಂದು ಸ್ವಲ್ಪ ಕರೆಕ್ಟ್ ಆಪ್ಟಿಕಲ್ ಸೆಂಟರ್ ಮೂಲಕ ಹೋಗಲಿಲ್ಲ, ಇದು ಒಂದು ಸ್ವಲ್ಪ ಈ ಕಡೆ ಆಯಿತು. ಸೊ ಆ ರೀತಿ ಹೆಚ್ಚು ಕಮ್ಮಿ ಆಗಬಾರ್ದು ಗೈಸ್. ಸೊ ಕರೆಕ್ಟ್ ಆಗೋ ರೀತಿಯಲ್ಲಿ ಬಿಡಿಸಿ. ಸೊ ಕರೆಕ್ಟ್ ಆಗಿರೋ ರೀತಿಯಲ್ಲಿ ಬಿಡಿಸ್ಕೊಂಡ್ರಿ ಅಂದರೆ ನಿಮಗೆ ಕರೆಕ್ಟ್ ಆಗಿರೋ ಇಮೇಜ್ ಸಿಗುತ್ತೆ, ಸರಿನಾ? ಸೊ ಹೇಳ್ತಾ ಇದ್ದೀನಿ, ಯಾವ ಪಾಯಿಂಟಲ್ಲಿ ಸಿಕ್ತು? ಈ ಪಾಯಿಂಟಲ್ಲಿ ಸಿಕ್ತು ಇಮೇಜು, ಹೌದಾ? ಸೊ ಈ ಪಾಯಿಂಟಲ್ಲಿ ಏನು ಸಿಗುತ್ತೆ? ತಲೆ ಸಿಗುತ್ತೆ. ಸೊ ತಲೆ ಸಿಗೋ ಪಾಯಿಂಟ್ ಇಲ್ಲಿದೆ. ಸೊ 2Fನಲ್ಲಿ ಇಟ್ಕೊಂಡಿದ್ದೇನೆ, 2F1ನಲ್ಲಿ ಇಟ್ಕೊಂಡಿದ್ದೇನೆ. ಇಮೇಜಲ್ಲಿ ಸಿಗ್ತಿದೆ 2F2ನಲ್ಲಿ ಸಿಗ್ತಾ ಇದೆ. ಸೈಜ್ ಎಷ್ಟು? ಸೈಜ್ ಇದೆಷ್ಟಿತ್ತು? ಇದು 2 ಲೈನ್ ಇತ್ತು. ಸೊ ಇದು 2 ಲೈನ್ ಇದೆ. ಸೊ ಸೈಜ್ ಸೇಮ್ ಇರುತ್ತೆ. ನಾನು ಆ್ಯಕ್ಚುಲಿ ರೆಕಾರ್ಡ್ ಮಾಡ್ತಾ ಇದ್ದೆ, ಬಟ್ ಇದು ಕೆಳಗಡೆ ಇತ್ತಲ್ವಾ, ಸೊ ಅದು ಫ್ರೇಮಿಂದ ಹೊರಗಡೆ ಹೋಗಿತ್ತು. ಸೊ ಇವಾಗ ಮತ್ತೊಂದು ಸಲ ಮಾಡ್ತೀನಿ, ಪರವಾಗಿಲ್ಲ. ಇವಾಗ ಫಸ್ಟು F2ನಲ್ಲಿ ಇಟ್ಕೊಂಡು ಆಯ್ತಾ, ಇವಾಗ ಇನ್ನೊಂದು ಸ್ವಲ್ಪ ಹತ್ತಿರ ಇಡೋಣ, ಇಲ್ಲಿ ಇಡೋಣ, ಓಕೆನಾ? ಸೊ ಇಲ್ಲಿ ಆಬ್ಜೆಕ್ಟನ್ನು ಇಟ್ಕೊಂಡಾಗ ಏನಾಗುತ್ತೆ? ಇಲ್ಲಿ ಆಬ್ಜೆಕ್ಟ್ ಇಟ್ಕೊಂಡಾಗ 2 ಸೇಮ್ ರೂಲ್, ಅದೇ ರೂಲಪ್ಪ, ಇಲ್ಲಿ ಇಟ್ಟಿದ್ದೀನಿ, ಓಕೆನಾ? ಸೊ ಇದ್ರ ಬಾಲದಿಂದ ತೊಗೊಳ್ಳೋಣ. ಬಾಲದಿಂದ ತೊಗೊಂಡ್ರೆ ಅದು ಆಪ್ಟಿಕಲ್ ಸೆಂಟರ್ ಮೂಲಕ ಹೋಗುತ್ತೆ ತಾನೆ. ಸೊ ಅದು ಹೇಗೆ ಹೋಗಬೇಕು? ಸ್ಟ್ರೇಟ್ ಹೋಗಬೇಕು. ಸೊ ಹೀಗೆ ಬಿಟ್ಟರೆ ಅದು ಹೀಗೆ ಹೋಗಬೇಕು. ಸೊ ತಲೆಯಿಂದ 2 ತೊಗೊಳ್ಳೋಣ. ಒಂದು ಹೇಗೆ ಹೋಗುತ್ತೆ? ಒಂದು ಪ್ಯಾರಲಲ್ ಆಗಿಬಿಡೋಣ. ಪ್ಯಾರಲಲ್ ಆಗಿಬಿಟ್ಟಿರೋದು ಹೇಗೆ ಹೋಗ್ಬೇಕಪ್ಪ? ಫೋಕಸ್ ಮೂಲಕ ಹೋಗಬೇಕು. ಸೊ ಫೋಕಸ್ ಇಲ್ಲಿದೆ. ಸೊ ಫೋಕಸ್ ಮೂಲಕ ಈ ರೀತಿಯಾಗಿ ಹೋಗುತ್ತೆ. ಇನ್ನೊಂದನ್ನು ಹೇಗೆ ಬಿಡೋಣ? ಆಪ್ಟಿಕಲ್ ಸೆಂಟರ್ ಮೂಲಕ ಬಿಡೋಣ, ಓಕೆನಾ? ಸೊ ಇನ್ನೊಂದನ್ನು ಆಪ್ಟಿಕಲ್ ಸೆಂಟರ್ ಇಲ್ಲಿದೆ, ಓಕೆನಾ? ಸೊ ಆಪ್ಟಿಕಲ್ ಸೆಂಟರ್ ಮೂಲಕ ಇನ್ನೊಂದನ್ನು ಬಿಡೋಣ. ಸೊ ಅದು ಹೇಗೆ ಹೋಗುತ್ತೆ? ಹೀಗೆ ಹೋಗುತ್ತೆ. ಸಿಗೋದೆಲ್ಲಿ? ತಲೆ ಇಮೇಜಲ್ಲಿ ಸಿಗ್ತಾ ಇದೆ, ಇಲ್ಲಿಗೆ ಸಿಗ್ತಾ ಇದೆ. ಸೊ ಇಲ್ಲಿ ತಲೆ ಇಮೇಜ್ ಸಿಗ್ತಾ ಇದೆ, ಹೌದಾ? ಬಾಲದ ಇಮೇಜ್ ಅಂತೂ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಸಿಗ್ತಾ ಇದೆ. ಸೊ ಇದನ್ನು ನಾವು ಹೀಗೆ ಬಿಡಿಸ್ಕೋಬಹುದು, ಓಕೆನಾ? ಇವಾಗ ಏನಾಗಿದೆ ನೋಡ್ರಿ, ಸಿಗ್ತಾ ಇರೋದು ರಿಯಲ್ ಇಮೇಜ್. ಈ ಕಡೆ ಆಬ್ಜೆಕ್ಟ್ ಇಟ್ಟಿದ್ದೀನಿ, ಲೆನ್ಸ್ ಇರುತ್ತೆ ಅಂದ್ರೆ ಲೆನ್ಸ್ನ ಮೂಲಕ ಲೈಟ್ ಪಾಸ್ ಹಾಕೊಂಡು ಇಲ್ಲೇ ಇಮೇಜ್ ಸಿಗಬೇಕು. ಈ ಕಡೆ ಸಿಗ್ತಾ ಇದೆ ಅಂದರೆ ರಿಯಲ್ ಇಮೇಜ್ ಸಿಗ್ತಾ ಇದೆ. ತಲೆ ಕೆಳಗಾಗಿ ಉಲ್ಟಾ ಸಿಗ್ತಾ ಇದೆ ಅಥವಾ ಡೌನ್ವರ್ಡ್ ಇಮೇಜ್ ಸಿಗ್ತಾ ಇದೆ. ಹೇಗಿದೆ ಇದು? ಹೇಗಿದೆ? ಇರೋಕ್ಕಿಂತ ದೊಡ್ಡ ಸೈಜಿಂದಿದೆ, ಸರಿನಾ? ಸೊ ಇವಾಗ ಲಾಸ್ಟ್ ಇನ್ನು 2 ಉಳ್ಕೊಂಡಿದೆ, ಆ 2ಅನ್ನು ನೋಡ್ಬಿಡೋಣ, ಓಕೆನಾ? ಸೊ ನಾವು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಏನು ಮಾಡಿದ್ವಿ? ಸ್ಟಾರ್ಟಿಂಗಲ್ಲಿ ಇಲ್ಲಿಟ್ವಿ, ಇನ್ಫಿನಿಟಿಲಿ ಇಟ್ವಿ, ಆಮೇಲೆ ಇಲ್ಲಿಟ್ವಿ, F2Fನಲ್ಲಿ ಇಟ್ವಿ, ಅವೆರಡರ ಮಿಡ್ಲ್ ಇಟ್ವಿ, Fನಲ್ಲಿ ಇಟ್ವಿ, ಆಮೇಲೆ Fನಲ್ಲಿ ಇಡಲಿಲ್ಲ ಅಲ್ವಾ, ಇವಾಗ Fನಲ್ಲಿ ಇಡೋಣ, ಓಕೆನಾ? ಸೊ F1ನಲ್ಲಿ ಇಡೋಣ, ಓಕೆ? ಇವಾಗ F1ನಲ್ಲಿ ಇಡೋಣ, ಎಲ್ಲಿ ಇಮೇಜ್ ಬರುತ್ತೆ ಅಂತ ನೋಡೋಣ. F1ನಲ್ಲಿ ಇಟ್ಕೋತೇನೆ. ಸೊ ಹೇಗೆ ಬಿಡಬೇಕಪ್ಪ? ಒಂದು ಈ ರೀತಿ ಬರುತ್ತೆ, ಪ್ಯಾರಲಲ್ ಆಗಿ ಬಂದಿರೋದು ಹೇಗೆ ಹೋಗಬೇಕು? ಫೋಕಸ್ನ ಮೂಲಕ ಹೋಗಬೇಕು, ಕರೆಕ್ಟಾ? ಸೊ ಇದು ಫೋಕಸ್ನ ಮೂಲಕ ಹೋಗುತ್ತೆ. ಇನ್ನೊಂದನ್ನು ಹೇಗೆ ಬಿಡೋಣ? ಇನ್ನೊಂದನ್ನು ಆಪ್ಟಿಕಲ್ ಸೆಂಟರ್ನ ಮೂಲಕ ಬಿಡೋಣ. ಸೊ ಆಪ್ಟಿಕಲ್ ಸೆಂಟರ್ನಿಂದ ಮೂಲಕ ಬಿಟ್ಟಿರೋದು ಏನು ಡಿಫ್ಲೆಕ್ಟ್ ಆಗಿದೆ, ತನ್ನ ಪಾಡಿಗೆ ತಾನು ಹೋಗುತ್ತೆ, ಕರೆಕ್ಟಾ? ಸೊ 2 ಲೈಟ್ ರೇಸ್ ಹೇಗೆ ಹೋಗ್ತಾ ಇದೆಯಪ್ಪ? 2 ಲೈಟ್ ರೇಸ್ ಪ್ಯಾರಲಲ್ ಆಗಿ ಹೋಗ್ತಾ ಇದೆ. ನಾವು ಇದನ್ನು ಈ ಕಡೆಗಾದರೂ ಎಕ್ಸ್ಟೆಂಡ್ ಮಾಡಿದ್ರೂ ಅದು ಯಾವತ್ತೂ ಮೀಟ್ ಆಗಲ್ಲ, ಈ ಕಡೆಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಅದು ಯಾವತ್ತೂ ಮೀಟ್ ಆಗಲ್ಲ, ಬಿಕಾಸ್ ದೇ ಆರ್ ಪ್ಯಾರಲಲ್ ರೇಸ್. ಸೊ ಯಾವ ಕಡೆಗೆ ಸಿಗ್ತಾ ಇದೆ ಇಮೇಜ್? ಈ ಕಡೆಗೆ ತುಂಬ ದೂರದಲ್ಲೆಲ್ಲೋ ಸಿಗುತ್ತೆ ಅಂತ ನಾವು ಅಂದಾಜು ಮಾಡ್ಬೋದು. ಹೀಗಾಗಿ ರಿಯಲ್ ಇಮೇಜಸ್ ಸಿಗ್ತಾ ಇದೆ ಅಂತ ನಾವಿಲ್ಲಿ ಹೇಳಬಹುದು, ಸರಿನಾ? ಇವಾಗ ಲಾಸ್ಟಿಂದಕ್ಕೆ ಬರೋಣ, ಇಲ್ಲೇನಾಗುತ್ತೆ ಅಂತ. ಫಸ್ಟ್ ಇಲ್ಲಿ ಇಟ್ಕೊಂಡ್ವಿ, 2F ಆಚೆಗೆ ಇಟ್ಕೊಂಡ್ವಿ, 2F ಮೇಲೆ ಇಟ್ಕೊಂಡ್ವಿ, ಇವೆರಡು ಮಿಡ್ಲ್ ಇಟ್ಕೊಂಡ್ವಿ, F ಮೇಲೆ ಇಟ್ಕೊಂಡ್ವಿ. ಇವಾಗ ಇನ್ನೂ ಹತ್ತಿರದಲ್ಲಿಡೋಣ, ಇಲ್ಲಿಡೋಣ, ಓಕೆನಾ? ಸೊ ಇಲ್ಲಿ ಇಟ್ಟಾಗ ಏನಾಗುತ್ತೆ ನೋಡೋಣ. ಇಲ್ಲಿ ಇಡ್ತೀನಿ ಇವಾಗ ನಾನು, ಇಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದೀನಿ. ಇಲ್ಲಿ ಆಬ್ಜೆಕ್ಟಲ್ಲಿ ಇಟ್ಟಿದ್ದೀನಿ ಅಂತಂದರೆ ಒಂದು ಪ್ಯಾರಲಲ್ ಆಗಿ ತೊಗೋತೀನಿ, ಓಕೆನಾ? ಒಂದನ್ನು ಪ್ಯಾರಲಲ್ ಆಗಿ ಹೇಳ್ಕೊತೀನಿ. ಪ್ಯಾರಲಲ್ ಆಗಿ ಬಂದಿರೋದು ಹೇಗೆ ಹೋಗ್ಬೇಕಪ್ಪ? ಫೋಕಸ್ನ ಮೂಲಕ ಹೋಗಬೇಕು, ಕರೆಕ್ಟಾ? ಫೋಕಸ್ ಇಲ್ಲಿದೆ, ಸೊ ಫೋಕಸ್ನ ಮೂಲಕ ಅದು ಹೋಗುತ್ತೆ, ಸರಿನಾ ಗೈಸ್? ಹಾಗೆ ಇನ್ನೊಂದನ್ನು ಬಿಡೋಣ, ಇನ್ನೊಂದನ್ನು ಆಪ್ಟಿಕಲ್ ಸೆಂಟರ್ ಮೂಲಕ ಬಿಡೋಣ, ಓಕೆನಾ? ಇನ್ನೊಂದನ್ನು ಆಪ್ಟಿಕಲ್ ಸೆಂಟರ್ ಮೂಲಕ ಬಿಡೋಣ. ಸೊ ಆಪ್ಟಿಕಲ್ ಸೆಂಟರ್ ಇರೋದು ಇಲ್ಲಿ, ಸೊ ಆಪ್ಟಿಕಲ್ ಸೆಂಟರ್ ಮೂಲಕ ಬಿಟ್ಟರೆ ಈ ರೀತಿಯಾಗಿ ಹೋಗುತ್ತೆ. ನೋಡ್ರಪ್ಪ, ಇದು ರೈಟ್ ಸೈಡಿಗೆ ಎಷ್ಟೇ ಬೆಳೆಸ್ಕೊಂಡ್ರೂ ಇದು ಮೀಟ್ ಆಗಲ್ಲ, ನಮಗೆ ಗೊತ್ತು. ಹೀಗಾಗಿ ಬಟ್ ಇದನ್ನು ಲೆಫ್ಟ್ ಸೈಡಿಗೆ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಅದು ಮೀಟ್ ಆಗಬಹುದು. ಸೊ ನಾವೇನು ಮಾಡೋಣ? ಇದನ್ನು ಲೆಫ್ಟ್ ಸೈಡಿಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ, ಓಕೆನಾ? ಸೊ ಇದನ್ನು ಲೆಫ್ಟ್ ಸೈಡಿಗೆ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಹೇಗಾಗುತ್ತೆ? ಹೀಗಾಗುತ್ತೆ, ಓಕೆನಾ? ಇದನ್ನು ಇನ್ನೂ ಬೇಕಾದರೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ, ಯಾಕಂದರೆ ನಮ್ಗೆ ಮೀಟ್ ಆಗುವಂಥ ಪಾಯಿಂಟ್ ಇಂಪಾರ್ಟೆಂಟ್. ಯಾಕಂದರೆ ಮೀಟ್ ಆಗುವ ಪಾಯಿಂಟಲ್ಲಿ ಏನು ಸಿಗುತ್ತೆ? ತಲೆಯ ಇಮೇಜ್ ಸಿಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ಹೇಗಾಗಬೇಕಾಯ್ತು? ಹೀಗೆ, ಓಕೆನಾ? ಯಾವ ಪಾಯಿಂಟಲ್ಲಿ ಸಿಗ್ತಾ ಇದೆ? ಈ ಪಾಯಿಂಟಲ್ಲಿ ಸಿಗ್ತಾ ಇದೆ. ಸೊ ಆ ಪಾಯಿಂಟಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ, ಓಕೆನಾ? ಈ ಪಾಯಿಂಟಲ್ಲಿ ಇಮೇಜ್ ಫಾರ್ಮ್ ಆಗುತ್ತೆ. ನಾವು ಇಟ್ಕೊಂಡಿರೋ ಆಬ್ಜೆಕ್ಟ್ ಇಲ್ಲಿತ್ತು, ಬಟ್ ಇಮೇಜು ಇದೇ ಕಡೆಗೆ ಸಿಗ್ತಾ ಇದೆ. ಆಬ್ಜೆಕ್ಟ್ ಇಲ್ಲೇ ಇಟ್ಕೊಂಡಿದ್ದೀನಿ, ಇಮೇಜ್ ಇಲ್ಲೇ ಸಿಗ್ತಾ ಇದೆ, ರಿಫ್ಲೆಕ್ಷನ್ ಆದಾಗ ಈ ಕಡೆಗೆ ಸಿಗ್ತಾ ಇದೆ ಅಂದರೆ ಅದೇನಾಗ್ತಾ ಇತ್ತು? ನಾವು ಅದನ್ನು ರಿಯಲ್ ಇಮೇಜ್ ಅಂತ ಕರಿಬಹುದಿತ್ತು. ಬಟ್ ಇಲ್ಲೇನಾಗಿದೆ? ಇಲ್ಲಿ ಲೆನ್ಸ್ ಇದೆ, ಇಲ್ಲಿ ಆಬ್ಜೆಕ್ಟ್ ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲೆಲ್ಲಾದರೂ ಇಮೇಜ್ ಬರಬೇಕು, ಬಟ್ ನಮ್ಮ ಇಮೇಜಲ್ಲಿ ಸಿಗ್ತಾ ಇದೆ, ಇಲ್ಲಿ ಸಿಗ್ತಾ ಇದೆ. ಸೊ ಇದು ರಿಯಲ್ ಇಮೇಜಾ? ಅಲ್ಲ, ಇದು ವರ್ಚುವಲ್ ಇಮೇಜು. ಮತ್ತೆ ಹೇಗಿದೆ? ಸ್ಟ್ರೇಟ್ ಆಗಿದೆ, ನೆಟ್ಗಿದೆ, ಇರೆಕ್ಟ್ ಆಗಿದೆ. ಅಥವಾ ಇನ್ನೊಂದೇನು ಹೇಳ್ಬೋದಪ್ಪ ಅಂತಂದರೆ ಇದು ಇರೋದಕ್ಕಿಂತ ಜಾಸ್ತಿ ದೊಡ್ಡದಿದೆ ಅಂತಲೂ ಹೇಳ್ಬೋದು. ಐ ಹೋಪ್ ನಿಮಗೆ ಎಲ್ಲ ಕ್ಲಿಯರ್ ಆಗಿದೆ ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದ್ದೀನಿ. ಲೆನ್ಸ್ ಆಯಿತು, ಇದಾಯಿತು,
ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೇನೇ ಇದನ್ನು ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾರು ಇದನ್ನು ಬಿಡಿಸೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೋ ಅಥವಾ ಯಾರಿಗೆ ಇದರ ಲಾಜಿಕ್ ಎಲ್ಲ ಗೊತ್ತಿಲ್ವೋ ಅವ್ರಿಗೆ ಇದನ್ನು ಶೇರ್ ಮಾಡಿ. ಸರಿನಾ? ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.